ಎಲ್ಲರಿಗೂ ನಮಸ್ತೆ. ನಾವು ಇವತ್ತು SSGD ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಇಂಗ್ಲಿಷ್ ಗ್ರಾಮರ್ 38 ಕ್ವಶನ್ ಪೇಪರ್ ಅನ್ನ ಇವತ್ತು ಡಿಸ್ಕಸ್ ಮಾಡೋಣ. ಹಿಂದಿನ ಒಂದು ತರಗತಿಯಲ್ಲಿ 37 ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡಿದೀವಿ. ಏನಾದರೂ ಡೌಟ್ಸ್ ಇದೆನಾ? ಇಲ್ಲ ಅಲ್ಲ? ಓಕೆ, ಇವತ್ತು 38 ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆ ಬನ್ನಿ ನೋಡಿ. ಓಕೆ, ಫಸ್ಟ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ಸೊ ಫಸ್ಟ್ ಕ್ವಶನ್ ಎದ್ರ ಮೇಲಿದೆ? ಆಂಟೋನಿಮ್ ಅಂದ್ರೆ ಏನ್ರಿ? ವಿರುದ್ಧ ಪದ. ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕ್ರಿ? ಆಯ್ಕೆ ಮಾಡ್ಬೇಕು. ಕೊಟ್ಟಿರೋ ಪದಕ್ಕ ವಿರುದ್ಧ ಪದವನ್ನ ಈ 4 ಆಪ್ಷನ್ ಅಲ್ಲಿ ಯಾವ್ದು ಆಪ್ಷನ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದಾರ ನೋಡಿ, ವಿಟ್ಟಿ ಅಂತ ಕೊಟ್ಟಿದಾರ. ವಿಟ್ಟಿ ಮೀನ್ಸ್ ಫಸ್ಟ್ ಆಪ್ಷನ್ ನೋಡಿ ಫ್ಯಾಷನೇಬಲ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಸ್ಟುಪಿಡ್ ಇದೆ, ಥರ್ಡ್ ಬಂದ್ಬಿಟ್ಟು ಇಂಟ್ರೆಸ್ಟಿಂಗ್ ಇದೆ, ಫೋರ್ತ್ ಬಂದ್ಬಿಟ್ಟು ಸ್ಮಾರ್ಟ್ ಇದೆ. ಎಸ್, ಸೊ ಇಲ್ಲಿ ಫ್ಯಾಷನೇಬಲ್, ಯು ನೋ ದಟ್ ಫ್ಯಾಷನ್. ಎಸ್, ನೆಕ್ಸ್ಟ್ ಸ್ಟುಪಿಡ್ ಬೈತಿರಲ್ಲ. ಸ್ಟುಪಿಡ್ ಅಂದ್ರೆ ಏನು? ಮೂರ್ಖ ಅಂತ. ಸ್ಟುಪಿಡ್ ಮೀನ್ಸ್ ವಾಟ್? ಮೂರ್ಖ. ನೆಕ್ಸ್ಟ್ ನೋಡಿ ಇಂಟ್ರೆಸ್ಟಿಂಗ್ ಮೀನ್ಸ್ ಅಂದ್ರೆ ಏನ್ರಿ ಕನ್ನಡದಾಗ? ಆಸಕ್ತಿದಾಯಕ. ಇಂಟ್ರೆಸ್ಟಿಂಗ್ ಮೀನ್ಸ್ ಆಸಕ್ತಿದಾಯಕ. ಓಕೆ, ನೆಕ್ಸ್ಟ್ ಫೋರ್ತ್ ಬಂದ್ಬಿಟ್ಟು ಸ್ಮಾರ್ಟ್ ಮೀನ್ಸ್ ಈಸ್ ಅ ಸ್ಮಾರ್ಟ್ ಬಾಯ್ ಅಂತಿರಲ್ಲ, ಅಂದ್ರೆ ಬುದ್ಧಿವಂತ. ಸ್ಮಾರ್ಟ್ ಇಟ್ ಮೀನ್ಸ್ ಬುದ್ಧಿವಂತ. ಓಕೆ, ಹೌದಾ? ನೀವು ಸ್ಮಾರ್ಟ್ ಬಾಯ್ ಇದ್ದೀರಾ? ಓಕೆ, ಇಲ್ಲಿ ವಿಟ್ಟಿ ಅಂದ್ರೆ ಏನು? ಈ ವಿಟ್ಟಿಗೆ ವಿರುದ್ಧ ಪದ ಹೇಳ್ಬೇಕು ಇವಾಗ. ವಿಟ್ಟಿ ಮೀನ್ಸ್ ಹಾಸ್ಯದ ಅಂತ. ವಿಟ್ಟಿ ಮೀನ್ಸ್ ಹಾಸ್ಯದ. ಮೀನ್ಸ್ ಯಾವಾಗ್ಲೂ ನಕ್ಕೋತ್ ಹಾಸ್ಯಾಸ್ಪದ ಇರ್ತದೆ, ಅಂದ್ರೆ ಕಾಮಿಡಿ ತರ. ಓಕೆ, ಸೊ ಅದಕ್ಕೆ ನಾವೇನಂತೀವಿ? ವಿಟ್ಟಿ ಅಂತೀವಿ. ಓಕೆ, ಸೊ ವಿಟ್ಟಿಗೆ ವಿರುದ್ಧ ಪದ ಯಾವ್ದಾಗುತ್ತೆ ಇಲ್ಲಿ? ಯಾವ್ದಾಗುತ್ತ? ಫ್ಯಾಷನೇಬಲ್ ಆಗುತ್ತಾ? ಸ್ಟುಪಿಡ್ ಆಗ್ತದ? ಇಂಟ್ರೆಸ್ಟಿಂಗ್ ಆಗುತ್ತಾ? ಸ್ಮಾರ್ಟ್ ಆಗುತ್ತಾ? ವೆರಿ ಗುಡ್. ಸ್ಟುಪಿಡ್ ಇಸ್ ಅ ಕರೆಕ್ಟ್ ಆಪ್ಷನ್. ಮೂರ್ಖ. ಓಕೆ, ಹಾಸ್ಯವಾಗಿರೋದು ಮೂರ್ಖ. ಹೌದಾ? ಹಾಸ್ಯದಕ್ಕ ವಿರುದ್ಧ ಪದ ಏನಾಗುತ್ತ? ಮೂರ್ಖ ಇಸ್ ಅ ಕರೆಕ್ಟ್ ಆಪ್ಷನ್. ಸ್ಟುಪಿಡ್. ಸೊ ಈಸಿ ಇತ್ತಲ್ಲ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್, ದಿಸ್ ಇಸ್ ಆಲ್ಸೋ ವೆರಿ ಈಸಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್. ಮತ್ತೆ ಕ್ವಶನ್ ರಿಪೀಟ್ ಆಗಿದೆ. ಫಸ್ಟ್ ಕ್ವಶನ್ ಆಂಟೋನಿಮ್ ಮೇಲಿತ್ತು, ಸೆಕೆಂಡ್ ಕ್ವಶನ್ ಎದ್ರ ಮೇಲಿದೆ? ಆಂಟೋನಿಮ್. ಕೊಟ್ಟಿರೋ ಪದಕ್ಕೆ ಮತ್ತೇನ್ ಮಾಡ್ಬೇಕು? ವಿರುದ್ಧ ಪದನ ಆಯ್ಕೆ ಮಾಡ್ಬೇಕು. ಸೊ ಈ ರೀತಿ ಕೊಟ್ಟು ವರ್ಡಿಗೆ ವಿರುದ್ಧ ಪದ ಬರೆಯಿರಿ ಅಂತ ಕೇಳ್ಬೋದು. ಫಿಲ್ ಇನ್ ದ ಬ್ಲಾಂಕ್ಸ್ ನಲ್ಲಿ ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟು ಅದಕ್ಕೆ ವಿರುದ್ಧ ಪದ ಬರೆಯಿರಿ ಅಂತ ಕೇಳ್ಬೋದು. ಅಥವಾ ಸೆಂಟೆನ್ಸ್ ನಲ್ಲಿ ಕ್ಯಾಪಿಟಲೈಸ್ ಆರ್ ಇದು ಬೋಲ್ಡ್ ಆರ್ ಇಟಾಲಿಕ್ ಮಾಡಿ ಅದಕ್ಕೆ ವಿರುದ್ಧ ಪದ ಬರೆಯಿರಿ ಅಂತ ಕೇಳ್ಬೋದು. ಸಬ್ಸ್ಟಿಟ್ಯೂಟ್ ವಿತ್ ಆಂಟೋನಿಮ್ ಕೇಳ್ಬೋದು. ಅಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರ, ಆ ವರ್ಡಿಗೆ ವಿರುದ್ಧ ಪದ ಬರೆಯಿರಿ ಅಂತಾನು ಕೇಳ್ಬೋದು. ಈ ರೀತಿ ಎಲ್ಲಾ ಕ್ವಶನ್ಸ್ ಯಾವ ರೀತಿ ಬೇಕಾದ್ರೂ ಕೇಳ್ಬೋದು. ಓಕೆ, ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಹಾನೆಸ್ಟ್. ಹಾನೆಸ್ಟ್ ಮೀನ್ಸ್, ಹಾನೆಸ್ಟ್ ಅಂದ್ರೆ ಏನು? ಕನ್ನಡದ ಮೀನಿಂಗ್ ಹೇಳ್ರಿ ನಾವು. ರೀ, ಫಸ್ಟ್ ಆಪ್ಷನ್ ಏನಿದೆ? ಫ್ರ್ಯಾಂಕ್. ಸೆಕೆಂಡ್ ಬಂದ್ಬಿಟ್ಟು ಓಪನ್, ಥರ್ಡ್ ಬಂದ್ಬಿಟ್ಟು ಕರಪ್ಟ್, ಫೋರ್ತ್ ಬಂದ್ಬಿಟ್ಟು ಫುಲಿಶ್. ಫ್ರ್ಯಾಂಕ್ ಅಂದ್ರೆ ಫ್ರ್ಯಾಂಕ್ ಮಾಡ್ತೀರಾ? ಓಕೆ, ಏನೇನ್ ಮಾಡಿದೀರಾ? ಬಹಳಷ್ಟು ಮಾಡಿರಲ್ಲ. ಓಕೆ, ಯು ನೋ ದಟ್. ಎಸ್, ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಓಪನ್ ಅಂದ್ರೆ ತೆರೆದಿದೆ. ಎಸ್, ನೆಕ್ಸ್ಟ್ ಕರಪ್ಟ್ ಮೀನ್ಸ್ ಭ್ರಷ್ಟಾಚಾರ ಗೊತ್ತದ? ಭ್ರಷ್ಟಾಚಾರ, ಭ್ರಷ್ಟ ಅಷ್ಟೇ, ಭ್ರಷ್ಟ.
ನೆಕ್ಸ್ಟ್ ಏನಿದೆ ಫುಲಿಶ್. ಫುಲಿಶ್ ಮೀನ್ಸ್ ಮೂರ್ಖನೆ. ಓಕೆ, ಸ್ಟುಪಿಡ್, ಫುಲಿಶ್ ಎಲ್ಲ ಅದೇ, ಮೂರ್ಖನೆ. ಓಕೆ, ಸೊ ಇಲ್ಲಿ ವರ್ಡ್ ಏನ್ ಕೊಟ್ಟಿದಾರ, ಹಾನೆಸ್ಟ್. ಹಾನೆಸ್ಟ್ ಅಂಡ್ ಮೀನ್ಸ್ ಪ್ರಾಮಾಣಿಕ. ಹಾನೆಸ್ಟ್ ಮೀನ್ಸ್ ವಾಟ್, ಪ್ರಾಮಾಣಿಕ. ಇಲ್ಲಿ ಪ್ರಾಮಾಣಿಕ ವಿರುದ್ಧ ಪದ ಯಾವ್ದಾಗುತ್ತೆ ನೋಡಿ. ಎಸ್, ವೆರಿ ಗುಡ್. ಭ್ರಷ್ಟ ಇಸ್ ಅ ಕರೆಕ್ಟ್ ಆಪ್ಷನ್. ಎಸ್, ಪ್ರಾಮಾಣಿಕವಾಗಿರೋದು ಭ್ರಷ್ಟ, ಕರಪ್ಟ್ ಮಾಡೋದು. ಎಸ್, ಸೊ ಇಲ್ಲಿ ಹಾನೆಸ್ಟ್ ವಿರುದ್ಧ ಪದ ಏನಾಗುತ್ತೆ, ಫ್ರಾಂಕ್ ಆಗಲ್ಲ, ಓಪನ್ ಆಗಲ್ಲ, ಫುಲಿಶ್ ಆಗಲ್ಲ. ಅಲ್ಲಿ ಪ್ರಾಮಾಣಿಕ, ಭ್ರಷ್ಟ ಇಸ್ ಅ ಕರೆಕ್ಟ್ ಆಪ್ಷನ್. ಇದನ್ನು ಈಸಿ ಇತ್ತಲ್ಲ. ಸೊ ಎಷ್ಟು ಮಾರ್ಕ್ಸ್ ಬಂತು, 4 ಮಾರ್ಕ್ಸ್. ಎಸ್, ವೆರಿ ಗುಡ್. ನಿನ್ನೆ ಕ್ವಶನ್ ಪೇಪರ್ ಈಸಿ ಇತ್ತಲ್ಲ. ಇವತ್ತು ನೋಡಮ್, ಇವತ್ತು ಈಸಿ ಇದೆ. ಸ್ವಲ್ಪ ಸ್ವಲ್ಪ ಒಂದೆರಡು ಕ್ವಶನ್ ಮಾತ್ರ ಸ್ವಲ್ಪ ಡಿಫಿಕಲ್ಟ್ ಇದೆ. ಓಕೆ, ನಿನ್ನಿನ ಕ್ವಶನ್ ಪೇಪರ್ ಬಂದ್ರೆ ಫುಲ್ ಔಟ್ ಆಫ್ 4 ತೆಗಿಬೇಕು. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಫಸ್ಟ್, select the most appropriate option that can substitute the underlined segment in the given sentence. So third question ಇದ್ರ ಮೇಲಿದೆ, ಸಬ್ಸ್ಟಿಟ್ಯೂಟ್ ಮೇಲಿದೆ. ಎಸ್, ಓಕೆ, ಕೊಟ್ಟಿರುವ ಸೆಂಟೆನ್ಸ್ ನಲ್ಲಿ ಏನಿದೆ, ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿದಾರ, ಅದು ಸರಿಗಿದ್ರೆ ಇಲ್ಲಿ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ತಿದ್ದೇವೆ. ಇಲ್ಲಿ ಏನು ನೋ ಸಬ್ಸ್ಟಿಟ್ಯೂಷನ್ ಇಲ್ಲ, ಸೊ ಅಲ್ಲೇನೋ ಮಿಸ್ಟೇಕ್ ಇದೆ ಅಂತ ಅರ್ಥ. ಸೊ ಅದನ್ನ ರೀಪ್ಲೇಸ್ ಮಾಡಿದಾಗ ಈ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಎಸ್, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. ದ ವೇಟರ್ಸ್ ವರ್ ಕ್ವಿಕ್ ಟು ರಿಪ್ಲೆನಿಶ್ ದೇರ್ ಸ್ಟಾಕ್ ಆಫ್ ಫುಡ್. ದ ವೇಟರ್ಸ್ ವರ್ ಕ್ವಿಕ್ ಟು ರಿಪ್ಲೆನಿಶ್ ದೇರ್ ಸ್ಟಾಕ್ ಆಫ್ ಫುಡ್. ಇಲ್ಲಿ ಏನ್ ವರ್ಡ್ ಅಂಡರ್ಲೈನ್ ಮಾಡಿದಾರ, ರಿಪ್ಲೆನಿಶ್. ರಿಪ್ಲೆನಿಶ್ ಮೀನ್ಸ್ ವಾಟ್, ಮರುಪೂರಣ ಅಂತ. ಮರುಪೂರಣ. ಇಲ್ಲಿ ವೇಟರ್ಸ್ ಏನ್ ಹೇಳಿ, ಇಲ್ಲಿ ವೇಟರ್ಸ್ ಬಗ್ಗೆ ಹೇಳಿದಾರೆ. ಓಕೆ, ಸೊ ಇಲ್ಲಿ ವೇಟರ್ಸ್ ತಮ್ಮ ಆಹಾರದ ಒಂದು ಸಂಗ್ರಹವನ್ನ ಮಾಡೋಕೋಸ್ಕರ ಅವ್ರ ಏನ್ ಮಾಡ್ತಾರ, ಕೆಲಸವನ್ನ ಮಾಡ್ತಾರ. ಎಸ್, ಈ ನಾವೆಲ್ಲ ಕೆಲಸ ಎದಕ್ ಮಾಡ್ತೀವಿ, ಹೊಟ್ಟೆ ಸಲುವಾಗ, ಆಹಾರದ ಸಲುವಾಗಿ ಅಲ್ಲ. ಓಕೆ, ಇಲ್ಲಿ ವೇಟರ್ನು ಏನ್ ಮಾಡ್ತಾನ, ತನ್ನ ಒಂದು ಆಹಾರ ಸಂಗ್ರಹ ತುಂಬಿಸ್ಕೊಳ್ಳಲು. ಓಕೆ, ನಮ್ಗೆ ನೀಡ್ ಇರ್ತದಿಲ್ಲ, ಫುಲ್ಫಿಲ್ ಮಾಡ್ಕೋತೀವಲ್ಲ ನಾವು. ಓಕೆ, ನಮ್ಗೆ ಏನ್ ಫುಲ್ಫಿಲ್ ಬೇಕು, ಆಹಾರ ಫುಲ್ಫಿಲ್ ಮಾಡಿದ್ರೆ ಚಂದ ಇರ್ತೀವಿ ನಾವು, ಇಲ್ಲಾದ್ರೆ ರಾಕ್ಷಸರಾಗ್ಬಿಡ್ತೀವಿ. ಎಸ್, ಸೊ ಅಲ್ಲಿ ವೇಟರಿಗ್ನು ಏನಪ್ಪಾ ಅಂದ್ರೆ ತನ್ನ ಒಂದು ಆಹಾರ ಸಂಗ್ರಹದ ತುಂಬಲು ಅವ ಕೆಲಸ ಮಾಡ್ತಾನೆ. ಓಕೆ, ಸೊ ಇಲ್ಲಿ ಮರುಪೂರಣ ಅನ್ನಲ್ಲ ನಾವು, ಅದಕ್ಕೆ ಫುಲ್ಫಿಲ್ ಅಪ್ ಮಾಡ್ಕೋತೇವೆ ಅಂತೀವಲ್ಲ. ಓಕೆ, ಸೊ ಅದಕ್ಕೋಸ್ಕರ ಅಲ್ಲಿ ರೀಪ್ಲೆನಿಶ್ ಆಗಲ್ಲ, ಫಿಲಪ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಫಿಲಪ್ ಮೀನ್ಸ್ ವಾಟ್, ತುಂಬಲು. ಓಕೆ, ತನ್ನ ಆಹಾರವನ್ನ ಸಂಗ್ರಹದ ಒಂದು ತುಂಬಲು ಅವ ಏನ್ ಮಾಡ್ತಾನ, ಕೆಲಸ ಮಾಡ್ತಾನ ಅಂತ ಆಗುತ್ತೆ. ಸೊ ದ ವೇಟರ್ ವರ್ ಕ್ವಿಕ್ ಟು ಫಿಲ್ ಅಪ್ ದೇರ್ ಸ್ಟಾಕ್ ಆಫ್ ಫುಡ್. ಓಕೆ, ಸೊ ಅದಕ್ಕೋಸ್ಕರ ಅಲ್ಲಿ ಮರುಪೂರ್ಣ ಅನ್ನಲ್ಲ, ನಾವು ತುಂಬಲು ಅಂತ ಅಂತೀವಿ. ಸೊ ಅದಕ್ಕೋಸ್ಕರ ಫಿಲಪ್ ಇಸ್ ಕರೆಕ್ಟ್. ಓಕೆ, ಎನಿ ಡೌಟ್ಸ್ ಹಿಯರ್? ಸ್ವಲ್ಪ ಇಂಥವು ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಸೊ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡ್ಬೇಕಷ್ಟೇ. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಡೌಟ್ಸ್ ಇದೆನಾ? ಇದ್ರೆ ಹೇಳಿ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಬ್ಯಾಡ್ರಿ. ಓಕೆ, 4th ಕ್ವಶನ್ ನೋಡಿ. ಇದು ಅಂತೂ ಫುಲ್ ಈಸಿ ಇದೆ. ಐಡೆಂಟಿಫೈ ದ ಸ್ಪೆಲ್ಲಿಂಗ್ ಎರರ್ ಇನ್ ದ ಗಿವನ್ ಸೆಂಟೆನ್ಸ್ ಅಂಡ್ ಸೆಲೆಕ್ಟ್ ದ ಆಪ್ಷನ್ ದಟ್ ರೆಕ್ಟಿಫೈಸ್ ದ ಎರರ್. ಕೊಟ್ಟಿರುವಂತ ಸೆಂಟೆನ್ಸ್ ನಲ್ಲಿ ಏನಿದೆ, ಸ್ಪೆಲ್ಲಿಂಗ್ ಎರರ್ ಇದೆ. ಏನಿದೆ, ಸ್ಪೆಲ್ಲಿಂಗ್ ಎರರ್ ಇದೆ. ಓಕೆ, ಅದು ಯಾವ ಸ್ಪೆಲ್ಲಿಂಗ್ ಎರರ್ ಇದೆ ನೋಡಿ. ಅದು ಯಾವ ಸ್ಪೆಲ್ಲಿಂಗ್ ಎರರ್ ಇದೆ ಅದನ್ನ ಸ್ಪ್ಲಿಟ್ ಮಾಡಿ ಈ 4 ಆಪ್ಷನ್ ಅಲ್ಲಿ ಎಲ್ಲಿ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ ಅದನ್ನ ಆಯ್ಕೆ ಮಾಡ್ಬೇಕು. ಎಸ್, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. ಇಟ್ ಈಸ್ ನೆಸೆಸರಿ ಫಾರ್ ಕ್ಯಾಂಡಿಡೇಟ್ಸ್ ಟು ಕ್ಯಾರಿ ದೇರ್ ಎಕ್ಸಾಮಿನೇಷನ್ ಅಡ್ಮಿಟ್ ಕಾರ್ಡ್ಸ್ ವಿತ್ ದಮ್. ಇಲ್ಲಿ ಆಪ್ಷನ್ ಏನ್ ಕೊಟ್ಟಿದಾರ, ಎಕ್ಸಾಮಿನೇಷನ್ ಇದೆ. ಎಕ್ಸಾಮಿನೇಷನ್ ಕರೆಕ್ಟ್ ಇದೆ. ಸ್ಪೆಲ್ಲಿಂಗ್ ಏನಿದೆ, ಇದು ಕರೆಕ್ಟ್ ಇದೆ, ಇದು ರಾಂಗ್ ಇದೆ. ನೆಕ್ಸ್ಟ್ ಎಕ್ಸಾಮಿನೇಷನ್, ಎ ಬರ್ಬೇಕಾ, ಇದು ಕರೆಕ್ಟ್ ಇದೆ, ಇಲ್ಲಿ ಇ ಬಂದಿದೆ, ರಾಂಗ್ ಇದೆ. ನೆಕ್ಸ್ಟ್ ನೋಡಿ,
ಅಡ್ಮಿಟ್ ನೋಡಿ, ಅಲ್ಲಿ ಅಡ್ಮಿಟ್ ನೋಡ್ರಿ. ನೆಕ್ಸ್ಟ್ ನೆಸೆಸರಿ ನೋಡಿ, ಇಲ್ಲಿ ನೆಸೆಸರಿ ಏನಿದೆ NESC ಡಬಲ್ ನೆಸೆಸ್ ಸ ಬರ್ಬೇಕಲ್ಲ, ಬರ್ತದ, ಎ ಬರ್ತದ, ಇದೇ ಕರೆಕ್ಟ್, ಇಲ್ಲಿ ಇದು ರಾಂಗ್. ಓಕೆ, ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ಆಗ್ಯದಲ್ಲಿ, ಡೇಟ್ಸ್ ಆಗ್ಬೇಕಲ್ಲಿ, ಡೇಟ್ಸ್ ಆಗ್ಯದ, ಡೇಟ್ಸ್ ಕ್ಯಾಂಡಿಡೇಟ್ಸ್ ಅಂತೀವಿ ನಾವು, ಕ್ಯಾಂಡಿಡೇಟ್ಸ್ ಅನ್ನಲ್ಲ. ಓಕೆ, ಸೊ ಅದಕ್ಕೋಸ್ಕರ ಇದನ್ನು ರಾಂಗ್ ಇದೆ, ಇದು ಕರೆಕ್ಟ್ ಇದೆ. ಎಸ್, ಸೊ ಅಲ್ಲಿ ಏನ್ ಮಿಸ್ಟೇಕ್ ಇದೆ? ಅಡ್ಮಿಟ್ ಅನ್ನಲ್ಲ, ನಾವು ಅಡ್ಮಿಟ್ ಅಂತೀವಿ, ಆಡ್. ಓಕೆ, ಸೊ ಇದು ರಾಂಗ್ ಇದೆ, ಅಡ್ಮಿಟ್ ಕಾರ್ಡ್ ಇದು ರಾಂಗ್ ಇದೆ, ಇಲ್ಲಿ ಡಬಲ್ ಡಿ ಬರಲ್ಲ, ಓನ್ಲಿ ಡಿ ಬರ್ತದೆ. ಓಕೆ, ಸೊ ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಆಪ್ಷನ್. ಇಲ್ಲಿ ಸ್ಪೆಲ್ಲಿಂಗ್ ಎರರ್ ಎಲ್ಲಿದೆ? ಅಡ್ಮಿಟ್ ನಲ್ಲಿದೆ. ಸೊ ಅದನ್ನ ಸ್ಪ್ಲಿಟ್ ಮಾಡಿದಾಗ ಸೆಕೆಂಡ್ ಆಪ್ಷನ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಯ್ತು. ಓಕೆ, ಎಷ್ಟು ಮಾರ್ಕ್ಸ್ ಬಂತು? 6 ಮಾರ್ಕ್ಸ್. ಓಕೆ, ಬಿಕಾಸ್ ಥರ್ಡ್ ಸ್ವಲ್ಪ ಡಿಫಿಕಲ್ಟ್ ಇತ್ತ. ಓಕೆ, ಸೊ ಫಸ್ಟ್ ಸೆಕೆಂಡ್ ಫೋರ್ತ್ ಈಸಿ ಇತ್ತಲ್ಲ. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, select the most appropriate homonym to fill in the blank. Okay, ಇಲ್ಲಿ ಏನ್ ಮಾಡಿದಾರ? fill in the blanks plus homophones. ಇದ್ರ ಮೇಲೆ ಫಿಕ್ಸ್ ಒಂದು ಕ್ವಶನ್ ಇರುತ್ತೆ, ಅದು ಡೈರೆಕ್ಟ್ ಅನ್ನ ಕೇಳಿ ಇಂಡೈರೆಕ್ಟ್ ಅನ್ನ ಕೇಳಿ ಕ್ವಶನ್ ಇರುತ್ತೆ. ಓಕೆ, ಸೊ ನೋಡಿ, ಫಸ್ಟ್ ಸೆಂಟೆನ್ಸ್ ಬಂದ್ಬಿಟ್ಟು ದ ಆನ್ಯುವಲ್ ಎಕ್ಸ್ಟ್ರಾಕ್ಷನ್ ಆಫ್ ದಿಸ್ ಡ್ಯಾಶ್ ಕಾಸ್ಟ್ ಅರೌಂಡ್ 1 crore. ಏನಾದ್ರು ರಾಂಗ್ ಓದಿದೀನಾ? 1 crore ಇದೇನಾ? 10 crore ಅದ ರೀ, ನೋಡ್ರಿ ಸ್ವಲ್ಪ ಬಿಡಿ. 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 1 crore. You said 10 crore. I am right na? Okay. The annual extraction of this dash costs around 1 crore. ಓಕೆ, ಸೊ ಅಲ್ಲಿ ಡ್ಯಾಶ್ ಇದೆ, ಅದಕ್ಕೆ ಸುಟೇಬಲ್ ಆಗುವಂತ ಒಂದು ಹೋಮೋಫೋನ್ ಅನ್ನ ನಾವಿಲ್ಲಿ 4 ಆಪ್ಷನ್ ಅಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಆಪ್ಷನ್ ಏನಿದೆ? ಆರ್, ಆರ್ಕ್, ಆರ್ ಅಂಡ್ ಆರ್. Pronunciation is same, but spelling and meaning are different, is called what? Homophones. ಇಲ್ಲಿದೇನಾ? ಹೋಮೋಫೋನ್, ಹೋಮೋಫೋನ್ಸ್ ನೆನ್ಪಿರ್ಲಿ, ಹೋಮೋಫೋನ್ಸ್ ಅಂದ್ರೆ ನೆನ್ಪಿರ್ಲಿ. ಓಕೆ, ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ? 4. ಆರ್ ಅಂದ್ರೆ ಅಥವಾ ಅಂತ ಆಗುತ್ತೆ ಇಲ್ಲಿ. ನೋಡೇ ಹೇಳಂಗಿಲ್ಲ. ಥರ್ಡ್ ಆಪ್ಷನ್ ಇಸ್ ಎ ಕರೆಕ್ಟ್. ಓಕೆ, ಆರ್ ಅಂದ್ರೆ ಏನು? ಅದು ಆಪ್ಷನ್ ಹೇಳೋ ಕಾರಣ ಏನು? ಆರ್ ಅಂದ್ರೆ ಮೀನ್ಸ್ ORE. ಆರ್ ಅಂದ್ರೆ ಆರ್ಕ್ ಅಂದ್ರೆ ಛಾಪ ಅಂತೀವಲ್ಲ, ಛಾಪು ಅಂತೀವಲ್ಲ, ಅದು ಆರ್ಕ್ ಅಂದ್ರೆ ಛಾಪ. ಓಕೆ, ಈ ಆರ್ ಅಂದ್ರೆ ಅದಿರು ಅಂತ, ಅದಿರು, ಅದಿರು. ORE ಅಂದ್ರೆ ಅದಿರು. ಓಕೆ, ORE ಮೀನ್ಸ್ ಅದಿರು. ಇಲ್ಲಿ ದ ಆನ್ಯುವಲ್ ಎಕ್ಸ್ಟ್ರಾಕ್ಷನ್ ಆಫ್ ದಿಸ್ ಆರ್ ಕಾಸ್ಟ್ ಅರೌಂಡ್ 1 crore ಅಂದ್ರೆ ಈ ದಿಸ್ ಆರ್ ಅಂದ್ರೆ ಮೀನ್ಸ್ ಈ ಅದಿರಿನ ಆನ್ಯುವಲ್ ಹೇಳನ್ ಅಂದ್ರೆ ವಾರ್ಷಿಕ ವೆಚ್ಚ ಎಷ್ಟಾಗ್ತದ. ಓಕೆ, ವಾರ್ಷಿಕ ಹೊರತೆಗೆಯುವಿಕೆಗೆ 1,000 ಅಂದ್ರೆ 1 ಕೋಟಿ ರೂಪಾಯಿ ವೆಚ್ಚ ಆಗುತ್ತದೆ ಅಂತ ಆಗುತ್ತ. ಓಕೆ, ಒಂದು ಅದಿರಿನ, ದಿಸ್ ಅದಿರು ಅಂತ ಹೇಳನವ, ಅದಕ್ಕೋಸ್ಕರ ಈ ಅದಿರಿನ ವಾರ್ಷಿಕ ಹೊರತೆಗೆಯುವಿಕೆಗೆ ಎಷ್ಟು ವೆಚ್ಚ ಆಗ್ತದ? 1 crore ರೂಪಾಯಿ ವೆಚ್ಚ ಆಗ್ತದಂತ ಹೇಳಿದಾರೆ. ಓಕೆ, ಸೊ ಅದಕ್ಕೋಸ್ಕರ ಆರ್ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಅದಿರು, ಅದಿರು ಬರ್ಬೇಕಂದ್ರೆ ಇಲ್ಲಿ ಆರ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಅದು
ಸುಟೇಬಲ್ ಆಗ್ಬೇಕು, ವಿತ್ ಏನಾಗ್ಬೇಕು, ಅದು ಮೀನಿಂಗ್ಫುಲ್ ಆಗ್ಬೇಕು ಅಂತ ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಎನಿ ಡೌಟ್ಸ್ ಇದೆನಾ? ಏನ್ ಡೌಟ್ಸ್ ಇತ್ತು? ಇದು ನೋಡಿ ಸರ್ಚ್ ಮಾಡಿ ಏನಿದೆ. ಹಾ ಹಾ ಕರೆಕ್ಟ್. ಸೊ ಅದಕ್ಕೋಸ್ಕರ ಇದನ್ನು ಆಪ್ಷನ್ ಆಗಲ್ಲ. ಸೊ ಇಲ್ಲಿ ಯಾವ ಆಪ್ಷನ್ ಆಗುತ್ತೆ? ಅದಿರು ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಎನಿ ಡೌಟ್ಸ್? ಓಕೆ, ಸೊ ದ ಆನ್ಯುವಲ್ ಎಕ್ಸ್ಟ್ರಾಕ್ಷನ್ ಆಫ್ ದಿಸ್ ಆರ್ ಕಾಸ್ಟ್ ಅರೌಂಡ್ 1 crore. ಆ ಅದಿರಿನ ವಾರ್ಷಿಕ ಹೊರ ತೆಗೆಯುವಿಕೆಗೆ ಎಷ್ಟು ವೆಚ್ಚ ಆಗುತ್ತೆ? 1 crore ರೂಪಾಯಿ ಆಗುತ್ತೆ ಅಂತ ಅರ್ಥ ಆಗ್ತದೆ. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 6th question ನೋಡಿ. Select the most appropriate meaning of the given idiom. So next question ಏನಿದೆ? idiom. So idiom ಅಲ್ಲಿ 2 questions ಬರುತ್ತೆ, ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. 2 questions idiom ಅಲ್ಲಿ ಬರುತ್ತೆ. one question substitute plus idiom, that is called what? Yes, phrase replacement. Okay, phrase replacement ಅಂತ ಕರಿತೀವಿ. ನಾಟ್ ಪೇಜ್, ಫ್ರೇಸ್. ಎಸ್. ಸೊ ಇಲ್ಲಿ ಒಂದು ಇಡಿಯಂ ಕೊಟ್ಟಿದಾರ. ಇಡಿಯಂಗೆ ಅರ್ಥವನ್ನ ಈ 4 ಆಪ್ಷನ್ ಅಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಇಡಿಯಂ ನೋಡಿ, ಬ್ಯೂರಿ ದ ಹ್ಯಾಟ್ಚೆಟ್ ಅಂದ್ರೆ ಏನು? ಬ್ಯೂರಿ ದ ಹ್ಯಾಟ್ಚೆಟ್. ಫಸ್ಟ್ ಆಪ್ಷನ್ ಟು ಎಂಡ್ ಅ ಕ್ವಾರಲ್, ಸೆಕೆಂಡ್ ಬಂದ್ಬಿಟ್ಟು ಟು ಕನ್ವಿನ್ಸ್ ಸಮ್ ಒನ್, ಥರ್ಡ್ ಬಂದ್ಬಿಟ್ಟು ಟು ಬಿ ಇನ್ ಫಿಯರ್, ಫೋರ್ತ್ ಬಂದ್ಬಿಟ್ಟು ಟು ಫೇಸ್ ರಿಸ್ಕ್. ನೀವ್ ಹೇಳ್ಬೇಕ್ರಿ, ನಂಗ ಗೊತ್ ಮಾಡ್ಕೋಬೇಕ್ರಿ. ಬ್ಯೂರಿ ದ ಹ್ಯಾಟ್ಚೆಟ್. ಈಗ ನಾ ಹೇಳಿದ್ರೆ ಅಂದ್ರೆ ನೀವು ಕರೆಕ್ಟ್ ಆಗಿ ಆಪ್ಷನ್ ಆಯ್ಕೆ ಮಾಡ್ಬಿಡ್ತೀರ. ಅದು ಇಂಪಾರ್ಟೆಂಟ್ ಅದ. ನೀವು ಮೊದಲು ಅದು ಗೆಸ್ಟ್ ಮಾಡಿದ್ರೆ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಆಗ್ತದೆ ಅಂತ ಗೊತ್ತಿರ್ತದೆ. ದ್ವೇಷವನ್ನು ಮುಗಿಸಲು. ಐ ನೋ ದಟ್. ನೀವು ನಾ ಅದು ಹೇಳಿದ್ರೆ ನೀವು ಆಪ್ಷನ್ ಅನ್ನ ಆಯ್ಕೆ ಮಾಡ್ತೀರಾ ಅಂತ. ಎಸ್, ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಟು ಎಂಡ್ ದ ಕ್ವಾರಲ್. ಜಗಳ ಆಡೋದು ಹೌದಲ್ಲ. ಆಮೇಲೆ ಲಾಸ್ಟಿಗೆ ಏನ್ ಮಾಡೋದು? ನಂದು ನಿಂದು ಮುಗಿತಾ ಹ್ಯಾಂಡ್ ಶೇಕ್ ಮಾಡೋದು. ಹಾ, ಫಸ್ಟಿಗೆ ಕಟ್ಟಿ ಮಾಡೋದು, ಆಮೇಲಿಂದ ಹ್ಯಾಂಡ್ ಶೇಕ್ ಕೊಡೋದು. ಎಸ್, ದ್ವೇಷವನ್ನ ಮುಗಿಸಲು ಮೀನ್ಸ್ ಅವ್ರ ಜೊತೆ ದ್ವೇಷ ಕಟ್ಟಿದ್ದು, ಜಗಳ ಆಡಿದು, ಆಮೇಲಿಂದ ಮುಗಿಸಲು ಅರ್ಥ ಏನು? ಜಗಳವನ್ನ ಕೊನೆಗೊಳಿಸಲು ಅಂತ ಆಗುತ್ತೆ. ಸೊ ಟು ಎಂಡ್ ಅ ಕ್ವಾರಲ್ ಮೀನ್ಸ್ ಜಗಳವನ್ನ ಕೊನೆಗೊಳಿಸಲು. ಓಕೆ, ನೀವ್ ಏನಾದ್ರೂ ಜಗಳ ಆಡಿದೀರಾ? ಲೇಟ್ ಆಗಿ ಬಂದವ್ರಿಗೆ ಪನಿಷ್ಮೆಂಟ್ ಕೊಡ್ಬೇಕಾ? ಓಕೆ ಓಕೆ, ನೆಕ್ಸ್ಟ್ ಟೈಮ್ ನಿಂದ ರೂಲ್ಸ್ ಮಾಡೋಣ. ಓಕೆ ಓಕೆ, ಇಲ್ಲಿ ದ್ವೇಷವನ್ನ ಮುಗಿಸಲು ಅರ್ಥ ಏನಾಗುತ್ತೆ? ಜಗಳವನ್ನ ಕೊನೆಗೊಳಿಸಲು ಅಂತ ಅರ್ಥ ಆಗುತ್ತೆ. ಸೊ ಇಲ್ಲಿ ಬ್ಯೂರಿ ದ ಹ್ಯಾಟ್ ಚಟ್ಟಿಗ ಅರ್ಥ ಏನಾಗುತ್ತೆ? ಟು ಎಂಡ್ ಅ ಕ್ವಾರಲ್ ಇಸ್ ಕರೆಕ್ಟ್ ಆಪ್ಷನ್. ಓಕೆ, ದ್ವೇಷ ಮಾಡ್ತೀರಾ ನೀವು? ಮಾಡಲ್ರಿ ಅಂದ್ರೆ ಎಲ್ಲರಿಗೂ ಪ್ರೀತಿ ಕೊಡ್ತೀರಾ ಅಂತ. ದ್ವೇಷ ಮನ್ಸಲ್ಲಿ ಇಟ್ಕೊತೀರಾ, ಹೊರಗಡೆ ತೋರ್ಸೋದಿಲ್ಲ. ಓಕೆ, ವೆರಿ ಗುಡ್. ಆಮೇಲಿಂದ ಜಗಳ ನಿಮ್ ಮನೆಯಲ್ಲಿ ನಿಮ್ ಬ್ರದರ್ಸಿಗ ಸಿಸ್ಟರ್ಸ್ಗಳ ಜೊತೆ ಜಗಳ ಆಡಿರ್ತೀರ. ಆಮೇಲಿಂದ ಏನ್ರ ನಿಮ್ ಕೆಲ್ಸ ಬೇಕಾಗಿರ್ತದ,
ಅವಾಗ ಆಯ್ತು ಈಗ ನಂದು ನಿಂದು ಜಗಳ ಆಡಿ ಸಾಕು ಸಾರಿ ಅಂತೇಳಿ ಮ್ಯಾಚಪ್ ಮಾಡ್ಬಿಡೋದಲ್ಲಿ ಫುಲ್ ಪ್ಯಾಚಪ್ ಮಾಡ್ಬಿಟ್ಟು ಆಮೇಲಿಂದ ಮತ್ ಜಗಳ ಆಡೋದು ಮತ್ ಪ್ಯಾಚಪ್ ಮಾಡೋದು ಕೆಲಸ ಇದ್ದಾಗ, ಹೌದಲ್ಲ? ಸೊ ನಾವೆಲ್ಲ ಹಿಂಗೆ ಮಾಡ್ತೀವಿ. ದ್ವೇಷವನ್ನ ಮುಗಿಸಲು ಅರ್ಥ ಏನಾಗುತ್ತೆ? ಜಗಳವನ್ನ ಕೊನೆಗೊಳಿಸೋದು ಅಂತ ಕರೆಕ್ಟ್ ಆಪ್ಷನ್ ಆಗುತ್ತೆ. ಓಕೆ, ಸೊ ಈ ರೀತಿ ಒಂದು ಇಡಿಯಮ್ ಅನ್ನ ಕೊಟ್ಟು ಅದಕ್ಕೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದಕ್ಕೆ ಸುಟೇಬಲ್ ಆಗ್ಬೇಕು, ಅದಕ್ಕೆ ವಿತ್ ಮೀನಿಂಗ್ ಆಗ್ಬೇಕು ಅಂತ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್? ಹಾ, ನೆಕ್ಸ್ಟ್ ಕ್ವಶನ್ ನೋಡಿ, 7 ಕ್ವಶನ್. ಇದು ಬಾಳ ಇಂಪಾರ್ಟೆಂಟ್ ಇದೆ, ಗ್ರಾಮೆಟಿಕಲ್ ಎರರ್ ಇದೆ, ಜಸ್ಟ್ ಅಬ್ಸರ್ವ್ ಮಾಡಿ. ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ನಾ ಕ್ಲೀವ್ ಕೊಡ್ತೀನಿ, ಬೇಕಾದ್ರೂ ಅದು ಆಯ್ಕೆ ಮಾಡಿ. ಓಕೆ, ಇಲ್ಲಿ ಪ್ಲೂರಲ್ ಇದೆ, ಅದು ಸಿಂಗುಲರ್ ಬರ್ಬೇಕು, ಬಟ್ ಅಲ್ಲಿ ಪ್ಲೂರಲ್ ಆಗಿದೆ. ಅದ್ರ ಬಿಫೋರ್ ಏನಿದೆ ಪ್ಲೂರಲ್ ವರ್ಡ್ ಇದೆ, ಆ ವರ್ಡ್ ಏನಿದೆ ಸಿಂಗುಲರ್ ಆಗ್ಬೇಕು, ಬಟ್ ಅದು ಪ್ಲೂರಲ್ ಆಗಿದೆ. ಸೊ ಅಲ್ಲಿ ಮಿಸ್ಟೇಕ್ ಇದೆ, ಎಲ್ಲಿದೆ ನೋಡಿ. Parts of the following sentence have been given as option. One of them may contains an error. Select the part that contains the error from the given option. If you don't find any error, mark no error as your answer. Okay, so ಇದು grammatical error ಮೇಲೆ question ಇದೆ. So grammatical error ಮೇಲೆ fix ಒಂದು question ಇರುತ್ತೆ. Remember, okay, ಈ sentence ನಲ್ಲಿ ಒಂದು grammatical error ಇದೆ, ಅದು ಎಲ್ಲಿದೆ ಆಯ್ಕೆ ಮಾಡಬೇಕು. ಇಲ್ಲಾದ್ರೆ ನೋ ಎರರ್, ಗ್ರಾಮೆಟಿಕಲ್ ಎರರ್ ಎಲ್ಲಿರಲ್ಲ ಅಲ್ಲೇನ್ ಮಾಡ್ಬೇಕು, ನೋ ಎರರ್ ಅಂತ ಹಾಕ್ಬೇಕು. ಇತ್ತು ರೀಪ್ಲೇಸ್ ಮಾಡ್ಬೇಕು, ಎಲ್ಲಿದೆ ಅಂತ ಹೇಳ್ಬೇಕು. ಇರ್ಲಿಲ್ಲ ಅಂದ್ರೆ ನೋ ಎರರ್ ಅಂತ ಹಾಕ್ಬೇಕು. ಓಕೆ, ಸೊ ಇದೇ ಇಲ್ವಾ ನೋಡೋಣ. ಓಕೆ ನೋಡಿ, ರೋವರ್ ಹ್ಯಾಡ್ ಈಟನ್ ದ ಪೈ ಬಿಫೋರ್ ವಿ ಗೆಟ್ಸ್ ಹೋಮ್. ಏನಿದೆ? ರೋವರ್ ಹ್ಯಾಡ್ ಈಟನ್ ದ ಪೈ ಬಿಫೋರ್ ವಿ ಗೆಟ್ಸ್ ಹೋಮ್. ಫಸ್ಟ್ ಆಪ್ಷನ್ ಏನಿದೆ? ವಿ ಗೆಟ್ಸ್ ಹೋಮ್. ಸೆಕೆಂಡ್ ಬಂದ್ಬಿಟ್ಟು ರೋವರ್ ಹ್ಯಾಡ್ ಈಟನ್. ಥರ್ಡ್ ಬಂದ್ಬಿಟ್ಟು ನೋ ಎರರ್. ಫೋರ್ತ್ ಬಂದ್ಬಿಟ್ಟು ದ ಪೈ ಬಿಫೋರ್. ಅಲ್ಲಿ ಎರರ್ ಇದೆ ಇಲ್ವಾ ಹೇಳಿ ಮೊದಲು. ಇದೇನಾ? ಆಲ್ರೆಡಿ ನಾ ಕ್ಲೂ ಕೊಟ್ಟಿದ್ದೀನಿ, ಅದಕ್ಕೆ ಹೇಳ್ತೀರಾ. ನಾ ಮೊದ್ಲೇ ಹೇಳಿದ್ದೀನಲ್ಲ, ಅಲ್ಲಿ ಪ್ಲೂರಲ್ ಬದಲು ಬಿಫೋರ್ ವರ್ಡ್ ಪ್ಲೂರಲ್ ಇದೆ, ಅದು ಸಿಂಗುಲರ್ ಆಗ್ಬೇಕಿತ್ತು ಅಲ್ಲಿ, ಬಟ್ ಪ್ಲೂರಲ್ ಆಗಿದೆ, ಅಲ್ಲಿ ಎರರ್ ಇದೆ ಅಂತ ಹೇಳಿದೀನಿ ಮೊದ್ಲೇ. ಅದಕ್ಕೋಸ್ಕರ ನೋ ಎರರ್ ಆಗಲ್ಲ. ಆಲ್ರೆಡಿ ನಾ ಹೇಳಿಲ್ಲ ಅಂತ ಹೇಳತ್ತೀನಿ. ಎಸ್, ಈ 3 ಆಪ್ಷನ್ ಅಲ್ಲಿ ಇದೆ, ಎಲ್ಲಿ ಎರರ್ ಆಗುತ್ತೆ ನೋಡಿ. ಯಾಕ್ರಿ? ವೇರ್ ಇಸ್ ಪ್ಲೂರಲ್, ವೇರ್ ಇಸ್ ಸಿಂಗುಲರ್? ಸಿಂಗುಲರ್ ಅಂತ ಅದಕ್ಕ ಎಸ್ ಫಾರ್ಮ್ ಇರಲ್ಲ, ಪ್ಲೂರಲ್ ಮೀನ್ಸ್ ಅದಕ್ಕೆ ಎಸ್ ಫಾರ್ಮ್ ಇರುತ್ತೆ. ಏಕವಚನ ಬಹುವಚನ ಓದಿದೀರಾ? ಹುಡುಗರು ಹುಡುಗಿಯರು, ಇವೆಲ್ಲ ಓದಿದೀರಾ? ಹಾ, ಸೊ ಇಲ್ಲಿ ಎಸ್ ಫಾರ್ಮ್ ಎಲ್ಲಿದೆ ನೋಡಿ. ಎಸ್, ವೆರಿ ಗುಡ್. ಫಸ್ಟ್ ಆಪ್ಷನ್ ಅಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ. ವಿ ಇಸ್ ಅ ಪ್ಲೂರಲ್ ವರ್ಡ್. ವಿ, ನಾವು, ಅಲ್ಲಿ ನಾನು ಬಂದಿಲ್ಲ, ಐ ಬಂದಿಲ್ಲ, ನಾವು ಅಂತೀವಿ. ಎಸ್, ಐ, ವಿ. ಇದು ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡಿ ಏಕವಚನ ಬಹುವಚನ, ನಾನು, ನಾವು. ಎಸ್, ನಾನು ಅಂದ್ರೆ ಒಬ್ನೇ, ನಾವು ಅಂದ್ರೆ ಎಲ್ಲರೂ. ಎಸ್, ಸೊ ಇಲ್ಲಿ ಆಲ್ರೆಡಿ ಪ್ಲೂರಲ್ ವರ್ಡ್ ಇದೆ. ಅಲ್ಲಿ ರೂಲ್ಸ್ ನೆನ್ಪಿಟ್ಕೊಳ್ಳಿ, ಯಾವಾಗ ಪ್ಲೂರಲ್ ಇರುತ್ತೆ ಅಲ್ಲಿ ಮುಂದಗಡೆ ವರ್ಡ್ ಸಿಂಗುಲರ್ ಇರ್ಬೇಕು. ಯಾವಾಗ ಅದು ಪ್ಲೂರಲ್ ಇರುತ್ತೆ ಅದ್ರ ಬಿಫೋರ್ ಸಿಂಗುಲರ್ ಇರ್ಬೇಕು. ಇದು ರೂಲ್ಸ್ ನೆನ್ಪಿಟ್ಕೊಳ್ಳಿ. ಇದು ಆಲ್ರೆಡಿ ಒಂದ್ ಕ್ವಶನ್, ಇದು ಗ್ರಾಮೆಟಿಕಲ್ ಎರರ್ ಮೇಲೆ ಆಲ್ರೆಡಿ ಒಂದ್ ಸತಿ ನೀವು ಕೂತಿರೋ ಕ್ಲಾಸ್ ನಲ್ಲಿ ಒಂದ್ ಆಲ್ರೆಡಿ ಕೇಳಿದಾರದು, ನಿಮ್ಗೆ ಗೊತ್ತಿದೆ. ಪ್ಲೂರಲ್ ಇದ್ದಲ್ಲಿ ಸಿಂಗುಲರ್ ಆಗುತ್ತೆ, ಸಿಂಗುಲರ್ ಇದ್ದಲ್ಲಿ ಪ್ಲೂರಲ್ ಆಗುತ್ತೆ. ಸೊ ವಿ ಇಸ್ ಪ್ಲೂರಲ್ ವರ್ಡ್, ದಟ್ಸ್ ವೈ ಗೆಟ್ಸ್ ಅನ್ನೋದು ಇಟ್ಸ್ ನಾಟ್ ಕರೆಕ್ಟ್. ಎಸ್, ಸೊ ಇಲ್ಲಿ ಏನ್ ಬರ್ಬೇಕು? ಗೆಟ್ ಅಂತ ಆಗ್ಬೇಕಷ್ಟೇ ಅದು, ಬಿಕಾಸ್ ದಿಸ್ ಇಸ್ ಪ್ಲೂರಲ್, ಅದು ಗೆಟ್ ಅಂತ ಆಗ್ಬೇಕು, ಸಿಂಗುಲರ್ ಆಗುತ್ತೆ. ಅಲ್ಲೇನಾಗಿದೆ? ಇದನ್ನು ಪ್ಲೂರಲ್, ಇದನ್ನು ಪ್ಲೂರಲ್ ಆಗ್ಬಿಟ್ಟದು. ಅದಕ್ಕೋಸ್ಕರ ಗ್ರಾಮೆಟಿಕಲ್ ಎರರ್ ಎಲ್ಲಿದೆ? ಫಸ್ಟ್ ಆಪ್ಷನ್ ಅಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ. ಗೊತ್ತಾಯ್ತಾ? ಕ್ಲೂ ಕೊಟ್ಟಾದ ಬಳಿಕ ಹೇಳಕ್ ಬರಲ್ಲ ನಿಮ್ಗೆ. ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್? ಆಲ್ರೆಡಿ ಕ್ಲೂ ಕೊಟ್ಟಿದ್ದೀನಿ ಮೊದ್ಲೇ. ಅಲ್ಲಿನ ಸಿಂಗುಲರ್ ಪ್ಲೂರಲ್ ಅಂದ್ರೆ ಗೊತ್ತಿಲ್ಲ ಮ್ಯಾಮ್ ನಮ್ಗೆ, ಏನ್ ಕೇಳ್ತೀರಾ ಅಂತೀರಲ್ಲ. ಓಕೆ, ನೆಕ್ಸ್ಟ್ ನೋಡಿ 8th ಕ್ವಶನ್. Select the most appropriate synonym for the
ಅಂಡರ್ಲೈನ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಸೊ ಇದು 8 ಕ್ವಶನ್ ಏನೇನಿದೆ, ಸಬ್ಸ್ಟಿಟ್ಯೂಟ್ ಪ್ಲಸ್ ಸಿನೋನಿಮ್ ಇದೆ. ಎಸ್, ಮಿಕ್ಸ್ ಮಾಡಿ ಕ್ವಶನ್ ಅನ್ನ ಕೇಳಿದಾರ. ಓಕೆ, ಇಲ್ಲಿ ಏನ್ ಮಾಡಿರ್ತಾರೆ, ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಅದಕ್ಕೆ ಸಮಾನ ಪದವನ್ನ ನಾವು 4 ಆಪ್ಷನ್ ಅಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಹರ್ ಡೆಬೋನೇರ್ ಕಂಬೈನ್ಡ್ ವಿತ್ ಕ್ವಿಕ್ ವಿಂಟ್ ಆಡೆಡ್ ಟು ಹರ್ ಆರಟರಿ ಸ್ಕಿಲ್ಸ್. ಏನಿದೆ, ಹರ್ ಡೆಬೋನೇರ್ ಕಂಬೈನ್ಡ್ ವಿತ್ ಕ್ವಿಕ್ ವಿಟ್ ಆಡೆಡ್ ಟು ಹರ್ ಆರಟರಿ ಸ್ಕಿಲ್ಸ್. ಇಲ್ಲಿ ವರ್ಡ್ ಏನ್ ಅಂಡರ್ಲೈನ್ ಮಾಡಿದಾರ, ಡೆಬೋನೇರ್ ಅಂದ್ರೆ ಏನು? ಡೆಬೋನೇರ್ ಮೀನ್ಸ್ ವಾಟ್? ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಚಾರ್ಮಿಂಗ್, ಸೆಕೆಂಡ್ ಬಂದ್ಬಿಟ್ಟು ಕರ್ಪುಲೆಂಟ್, ಥರ್ಡ್ ಬಂದ್ಬಿಟ್ಟು ಅಮೋರಸ್, ಫೋರ್ತ್ ಬಂದ್ಬಿಟ್ಟು ಚರ್ಲಿಶ್. ಓಕೆ, ಸೊ ಇಲ್ಲಿ ಚರ್ಲಿಶ್ ಅಂದ್ರೆ ಏನು? ಚರ್ಲಿಶ್ ಚುರುಕು ಗಟ್ಟದಂತ. ಓಕೆ, ಚುರುಕು ಗಟ್ಟಿತ್ತು, ಚುರುಕು ಗಟ್ಟಿತ್ತು. ಓಕೆ, ಅಮೋರಸ್ ಮೀನ್ಸ್, ಈ ವರ್ಡ್ಸ್ ಬರ್ಕೊಳ್ಳಿ ಬಿಕಾಸ್ ನಿಮ್ಗೆ ಗೊತ್ತಿಲ್ಲ ವರ್ಡ್ಸ್. ವೇರ್ ಈಸ್ ಯುವರ್ ನೋಟ್ಬುಕ್? ಯುವರ್ ಹ್ಯಾಂಡ್ ಈಸ್ ಯುವರ್ ನೋಟ್ಬುಕ್. I know your IQ level is very much high level, peak nagada nim IQ level is. Amorous means ಕಾಮುಕ ಅಂತ. ನೆಕ್ಸ್ಟ್ ಕರ್ಪುಲೆಂಟ್ ಇದೆ, ಚಾರ್ಮಿಂಗ್ ಇದೆ. ಇಲ್ಲಿ ಇದ್ರಲ್ಲೇ ಆಪ್ಷನ್ ಅಲ್ಲೇ ಇದೆ ಅದ ಅರ್ಥ. ಡೆಬೋನೇರ್ ಅಂದ್ರೆ ಏನು ನೀವೇ ಹೇಳ್ಬೇಕು, ನಾ ಹೇಳಲ್ಲ. ಚಾರ್ಮಿಂಗ್ ಮೀನ್ಸ್ ಆಕರ್ಷಕ. ಅಟ್ರಾಕ್ಟ್, ಚಾರ್ಮಿಂಗ್ ಬೋತ್ ಮೀನಿಂಗ್ ಆರ್ ಸೇಮ್. ಓಕೆ, ಇಲ್ಲಿ ಡೆಬೋನೇರ್ಗ ಅಂದ್ರೆ ಏನ್ ಹೇಳಿ, ಅದಕ್ಕೆ ಸಮಾನ ಪದ ಯಾವ್ದಾಗುತ್ತೆ ಹೇಳಿ. ಡೆಬೋನೇರ್ ಮೀನ್ಸ್ ಆಕರ್ಷಕನೇ ಅಂತ ಅರ್ಥ. ಡೆಬೋನೇರ್ ಮೀನ್ಸ್ ಆಕರ್ಷಕ. ಈಗ ಆಪ್ಷನ್ ಆಗುತ್ತೆ. ಓಕೆ, ವೆರಿ ಗುಡ್. ಫಸ್ಟ್ ಆಪ್ಷನ್ ಇಸ್ ಎ ಕರೆಕ್ಟ್. ಡೆಬೋನೇರ್ ಸಮಾನ ಪದ ಏನಾಗುತ್ತೆ, ಚಾರ್ಮಿಂಗ್ ಇಸ್ ಎ ಕರೆಕ್ಟ್ ಆಪ್ಷನ್. ನೋಡಿ, ವರ್ಡ್ಸ್ ಅರ್ಥ ಹೇಳಿದ್ರಿ ಮ್ಯಾಮ್ ಏನಾಗುತ್ತೆ ಅಂತ ಕೇಳಿದ್ರಲ್ಲ ನಿನ್ನೆ. ಈಗ ಒಂದ್ ಅರ್ಥಕ್ಕೂ ಎಷ್ಟು ಆಯ್ಕೆ ಮಾಡ್ಬೋದಲ್ಲ ನಾವು. ಅರ್ಥ ಗೊತ್ತಿದ್ರೆ ಆಯ್ಕೆ ಮಾಡ್ಬೋದು. ನೀವು ಬರೀ ಮೀನಿಂಗ್ ಹೇಳಿದ್ರಿ ಮ್ಯಾಮ್ ಅಂತ ಹೇಳಿದ್ರಿ. ಮೀನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾ, ಎನಿ ಡೌಟ್ಸ್? ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಇಲ್ಲಿವರೆಗೂ ಇಷ್ಟು ಕ್ಲಾಸ್ ಕೂತಿರಲ್ಲ, ಎಷ್ಟು ವರ್ಡ್ಸ್ ಆಗಿದಾವ? ವರ್ಡ್ಸ್ ಎಷ್ಟಾಗಿದಾವ? ಕೌಂಟ್ ಮಾಡ್ರಿ, ನಾಳೆ ಬಂದು ಹೇಳಿ. ಓಕೆ, ಸೊ 9th ಕ್ವಶನ್ ನೋಡಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಂ. ಓಕೆ, ಆಲ್ರೆಡಿ ಒಂದು ಇಡಿಯಂ ಮೇಲೆ ಕ್ವಶನ್ ಬಂದಿತ್ತ, ಇದು 2ನೇ ಕ್ವಶನ್ ಇಡಿಯಂ ಮೇಲೆ. ಓಕೆ, ಕೊಟ್ಟಿರೋ ಒಂದು ನಾಣ್ಣುಡಿಗೆ ಏನ್ ಮಾಡ್ಬೇಕು, ಅರ್ಥವನ್ನ ಆಯ್ಕೆ ಮಾಡ್ಬೇಕು. ಎಸ್, ಸೊ ವರ್ಡ್ ಏನ್ ಫಸ್ಟ್ ನಾಣ್ಣುಡಿ ಏನ್ ಕೊಟ್ಟಿದ್ದಾರೆ ನೋಡಿ. ಚೇವ್ ಸಮ್ವನ್ ಔಟ್ ಅಂದ್ರೆ ಏನ್ರಿ? ಫಸ್ಟ್ ಆಪ್ಷನ್ ಏನಿದೆ, ಟು ಟ್ಯಾಕಲ್ ಅ ಡಿಫಿಕಲ್ಟಿ. ಸೆಕೆಂಡ್ ಬಂದ್ಬಿಟ್ಟು ಟು ಸ್ಕಾಲ್ಡ್ ಸಮ್ವನ್. ಥರ್ಡ್ ಬಂದ್ಬಿಟ್ಟು ಮೇಕ್ ಸಮ್ವನ್ ಲಾಫ್. ಅಂಡ್ ಫೋರ್ತ್ ಬಂದ್ಬಿಟ್ಟು ಟು ಈಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೇವ್ ಸಮ್ವನ್ ಔಟ್, ಅದು ಅರ್ಥ ಬಾಳ ಇದೆ. ಅದು ನಿಮ್ಗೆ ಹೋಲುತ್ತೆ ಅದು.
ನಂಗೆ ಎಷ್ಟು ಬೈತಿರಲ್ಲ, ಮನಸ್ಸಿನಲ್ಲೇ ಬೈತಿರಲ್ಲ. ಇಲ್ಲ, ಅದಕ್ಕೆ ಮೀನಿಂಗ್ ಅದ ನೋಡ್ರಿ ಅಲ್ಲಿ. ಇಷ್ಟು ಕ್ಲೀವ್ ಕೊಟ್ಟಿದ್ದೀನಿ. ಸೇವ್ ಸಮ್ ಒನ್ ಔಟ್. ಅರ್ಥ ಹೇಳ್ರಿ ನಂಗೆ ಮೊದಲಲ್ಲಿ. ಸೇವ್ ಸಮ್ ಒನ್ ಔಟ್ ಮೀನ್ಸ್ ಯಾರನ್ನಾದರೂ ಅಗೆಯಿರಿ ಅಂತ. ಸೇವ್ ಮೀನ್ಸ್ ಅಗಿಯೋದು. ಯಾರನ್ನಾದರೂ ಅಗೆಯಿರಿ ಅರ್ಥ ಅಗೆಯಿರಿ ಅಂದ್ರೆ ಯಾರನ್ನಾದರೂ ಅಗೆಯಿರಿ ಅರ್ಥ. ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಟು ಸ್ಕಾಲ್ಡ್ ಸಮ್ ಒನ್. ಸ್ಕಾಲ್ಡ್ ಮೀನ್ಸ್ ಬೈಯೋದು. ಹಿ ಸ್ಕಾಲ್ಡೆಡ್ ಮೀ ಅಂತಿರಲ್ಲ, ಅವ್ರು ನಂಗೆ ಬೈದಿದ್ರು ಅಂತ. ಎಸ್, ಸೇವ್ ಸಮ್ ಒನ್ ಔಟ್ ಮೀನ್ಸ್ ಯಾರನ್ನಾದರೂ ಅಗೆಯಿರಿ ಅರ್ಥ ಅಂದ್ರೆ ಯಾರನ್ನಾದರೂ ಬೈಯುವುದು ಅಂತ. ಗೊತ್ತಾಯ್ತಾ? ಯಾರನ್ನಾದರೂ ಅಗೆಯಿರಿ ಅರ್ಥ ಏನು? ಯಾರನ್ನಾದರೂ ಸುಮ್ ಬೈಯದೆ ಬೈಯೋದು. ಅವ್ರಿಗೆ ಹಿಂಗ್ ಅಗಿಬೇಕು, ಪುಂಡಿ ಪಲ್ಯ ಆಗ್ಬಿಡ್ಬೇಕು, ಅವ್ರು ಹಂಗಾಗ್ಬೇಕು. ಬೈಯದೆ ಬೈಯೋದು, ಅವ್ರಿಗೆ ಬೈಯದೆ ಬೈಯೋದು. ಎಸ್, ಸೊ ಯಾರನ್ನಾದರೂ ಅಗೆಯಿರಿ ಅರ್ಥ ಏನು? ಯಾರನ್ನಾದರೂ ಬೈಯೋದು ಅಂತ ಅರ್ಥ. ಓಕೆ, ಈಸಿ ಇದೆ ಅಲ್ವಾ? ಅದು ಹಾರ್ಡ್ ಎದಕ್ಕಾಗಿದೆ? ಬಿಕಾಸ್ ಯು ಡೋಂಟ್ ನೋ ಎನಿ ವರ್ಡ್ಸ್, that's why. Yes, that is not problem. You make that. ನೀವು ಮಾಡಿಲ್ಲ, ಅದಕ್ಕೆ ಅದು ಹಂಗಾಗಿದೆ. ಎಸ್, ಅಬ್ಬಬ್ಬ, ಏನ್ ಟ್ರೈ ಮಾಡಿದ್ದೀರಾ ನೋಡ್ತಾ ಇದ್ದೀನಿ ಡೈಲಿ. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ, 10 ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್. ಓಕೆ, ನೆಕ್ಸ್ಟ್ ಏನ್ ಬಂದಿದೆ ಕ್ವಶನ್, ಎದ್ರ ಮೇಲೆ? ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆ, ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಇರುತ್ತೆ. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಬ್ಲಾಂಕ್ ಡಿಲೀಟ್ ಇರುತ್ತೆ. ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ವಿತ್ ಅದು ಮೀನಿಂಗ್ಫುಲ್ ಆಗ್ಬೇಕು ಅಂತ ಆಪ್ಷನ್ ಆಯ್ಕೆ ಮಾಡ್ಬೇಕು. ಇದು ಸಿಂಪಲ್ ಇದೆ, ಆಯ್ಕೆ ಮಾಡಿ. ದ ಫಾರ್ಮರ್ ಡ್ಯಾಶ್ ಅಪ್ಸ್ ಅಂಡ್ saw a tractor approaching him. The farmer dashed up and saw a tractor approaching him. ನೋಡಿ, ಫಸ್ಟ್ ಆಪ್ಷನ್ ಏನಿದೆ? ಸಿಟ್ ಇದೆ. ಸೆಕೆಂಡ್ ಬಂದ್ಬಿಟ್ಟು ಲುಕ್ಡ್ ಇದೆ. ಥರ್ಡ್ ಬಂದ್ಬಿಟ್ಟು ಬೆಂಟ್ ಅಂತಿದೆ. ಫೋರ್ತ್ ಬಂದ್ಬಿಟ್ಟು ಕ್ಲಿಯರ್ಡ್. ಸಿಟ್ ಮೀನ್ಸ್ ಕುಳಿತುಕೊಳ್ಳೋದ. ಲುಕ್ಡ್ ಅಂದ್ರೆ ನೋಡೋದ. ಬೆಂಟ್ ಮೀನ್ಸ್ ಕ್ಲಿಯರ್ಡ್ ಅಂದ್ರೆ ಕ್ಲಿಯರ್ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಬೆಂಟ್ ಮೀನ್ಸ್ ಇದೆಲ್ಲ ಈಸಿ ಇತ್ತು. ಬೆಂಟ್ ಒಂದೇ ಗೊತ್ತಿಲ್ಲ ನಿಮ್ಗೆ, ಬಾಗುವುದು ಅಂತ. ಬಗ್ಗದಂತಿರ್ಲಾನು ಬೆಂಟ್. ಓಕೆ, ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ದ ಫಾರ್ಮರ್ ಲುಕ್ಡ್ ಅಪ್. ಲುಕ್ಡ್ ಅಪ್ ಅಂದ್ರೆ ಫಾರ್ಮರ್ ಏನ್ ಮಾಡ್ತಾನ? ತನ್ನ ತಲೆ ಎತ್ತಿ ನೋಡ್ತಾನ. ಲುಕ್ಡ್ ಅಪ್. ಓಕೆ, ನೋಡ್ತಾನ. ಅಂಡ್ ಸಾ ಟ್ರ್ಯಾಕ್ಟರ್ ಅಪ್ರೋಚಿಂಗ್ ಹಿಮ್ ಅಂದ್ರೆ ನೋಡಿ ಟ್ರ್ಯಾಕ್ಟರ್ ನನ್ನ ಹತ್ರನೇ ಬರ್ತಾ ಇದೆ ಅಲ್ಲ ಅಂತ ಹೇಳಿ ತಿಳ್ಕೊತಾನ. ಅಪ್ರೋಚಿಂಗ್ ಹಿಮ್ ಅಂತ ಹೇಳ್ತಾ ಇದ್ದಾನೆ. ಫಾರ್ಮರ್ ಏನ್ ಮಾಡ್ತಾನ? ತಲೆ ಎತ್ತಿ ನೋಡ್ತಾನ, ಟ್ರ್ಯಾಕ್ಟರ್ ನನ್ನ ಹತ್ರನೇ ಬರ್ತಾ ಇದೆ ಅಂತ ಹೇಳ್ತಾನ. ಓಕೆ, ಅದಕ್ಕೋಸ್ಕರ ಲುಕ್ಡ್ ನೋಡೋದು. ಸೊ ನೋಡಿ, ತಲೆ ಎತ್ತಿ ನೋಡ್ತಾನ, ಟ್ರ್ಯಾಕ್ಟರ್ ನನ್ನ ಹತ್ರನೇ ಬರ್ತಾ ಇದೆ ಅಂತ ಆಗುತ್ತೆ. ಅದಕ್ಕೋಸ್ಕರ ಲುಕ್ಡ್ ಇಸ್ ಕರೆಕ್ಟ್. ದ ಫಾರ್ಮರ್ ಲುಕ್ಡ್ ಅಪ್ ಅಂಡ್ ಸಾ ಟ್ರ್ಯಾಕ್ಟರ್ ಅಪ್ರೋಚಿಂಗ್ ಹಿಮ್. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 11th ಕ್ವಶನ್ ನೋಡಿ. Select the most appropriate synonym of the word given in the bracket to fill in the blank. So ಇಲ್ಲಿ ಏನ್ ಮಾಡಿದಾರ? fill in the blanks plus synonym. ಒಂದ್ ಸೆಂಟೆನ್ಸ್ ಅನ್ನ ಕೊಟ್ಟು ಬ್ಲಾಂಕ್ ಡಿಲೀಟ್ ಇದೆ, ಅದರಲ್ಲಿ ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟಿದಾರ. ಆ ವರ್ಡಿಗೆ ಸಮಾನ ಪದವನ್ನ ಈ 4 ಆಪ್ಷನ್ ಅಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. You have dash built up a lot of muscles by going to the
Zim. Muscles. Okay. Not muscle, that is muscle is there. Okay. You have built up a lot of muscles by going to the gym. Built up means ನೀವು ಮಸಲ್ ಗಿಸಲ್ ಎಲ್ಲ ಜಿಮ್ಮಿಗೆ ಹೋಗ್ತೀರಾ, ಮನೆಗೆ ಮಾಡ್ತೀರಾ? ಏನು ಮಾಡಲ್ಲ ರೀ, ಹೌದಲ್ರಿ? ಓಕೆ, ಬಿಲ್ಟ್ ಅಪ್ ಮೀನ್ಸ್ ವಾಟ್? Built up. Who said that one? Yes, very good. Gained is correct. Built up means ನಿರ್ಮಾಣ ಮಾಡೋದು. Yes, ನಿರ್ಮಾಣ. ಹೆಚ್ಚಿಸೋದು. Boost means ಹೆಚ್ಚಿಸೋದು. ನೀವು ಮಸಲ್ಸ್ ಅನ್ನ ಗಳಿಸ್ಕೊತೀರಾ? ಓಕೆ, ಗೊತ್ತಾಯ್ತಾ? ನಿರ್ಮಾಣ ಮಾಡೋದಕ್ಕ ಸಮಾನ ಪದ ಏನಾಗುತ್ತೆ? ಗೇನ್ಡ್ ಈಸ್ ಕರೆಕ್ಟ್. ಇಲ್ಲಿ ಎನ್ಹಾನ್ಸ್ಡ್ ಮೀನ್ಸ್ ವರ್ಧಿಸು ಅಂತ ಆಗುತ್ತೆ. ಎಲಿವೇಟೆಡ್ ಮೀನ್ಸ್ ಎತ್ತರಿಸು ಅಂತ ಆಗುತ್ತೆ. ಬೂಸ್ಟೆಡ್ ಮೀನ್ಸ್ ಹೆಚ್ಚಿಸು ಅಂತ ಆಗುತ್ತೆ. ಗೇನ್ಡ್ ಮೀನ್ಸ್ ನೀವು ಬಾಡಿನ ಗಳಿಸ್ಕೊಕ್ ಹೋಗ್ತೀರಾ ಅಲ್ಲಿ. ಗೇನ್ಡ್ ಈಸ್ ಕರೆಕ್ಟ್. ನಿರ್ಮಾಣಕ್ಕ ಸಮಾನ ಪದ ಏನಾಗುತ್ತೆ? ಗೇನ್ಡ್ ಈಸ್ ಕರೆಕ್ಟ್ ಆಪ್ಷನ್. ಓಕೆ, ಸೊ ಯು ಹ್ಯಾವ್ ಗೇನ್ಡ್ ಆರ್ ಬಿಲ್ಟ್ ಅಪ್ a lot of muscles by going to the gym. ಓಕೆ, ಬೇಕಾದ್ರೆ ನಿಮ್ ಕನ್ಫರ್ಮ್ ಇರ್ಲಿಲ್ಲ ಅಂದ್ರೆ ಗೂಗಲ್ ಬಾಬಾ ಇಸ್ ದೇರ್. ಓಕೆ, ಸೊ ಹೋಗಿ ಸರ್ಚ್ ಮಾಡಿ ಬಿಲ್ಟ್ ಅಪ್ಪಿಗ ಸಿನೋನಿಮ್ ಅಂತ ಹೊಡೀರಿ, ಬಹಳಷ್ಟು ಸಿನೋನಿಮ್ಸ್ ಬರುತ್ತೆ. ಓಕೆ, ನೀವೇನೋ ವರ್ಕ್ ಮಾಡಲ್ಲ, ಅದು ಎಲ್ಲಿ ಗೊತ್ತಾಗ್ಬೇಕು? ಓ ಎಸ್, ಓಕೆ. ಎನಿ ಡೌಟ್ಸ್? ಎನಿ ಡೌಟ್ಸ್? ನೋ ಡೌಟ್ಸ್? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 12 ಕ್ವಶನ್ ನೋಡಿ. ದಿಸ್ ಇಸ್ ವೆರಿ ಸಿಂಪಲ್. ಓಕೆ, ಐಡೆಂಟಿಫೈ ಅಂಡ್ ಕರೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಈ ಸೆಂಟೆನ್ಸ್ ನಲ್ಲಿ ಒಂದು ಇನ್ಕರೆಕ್ಟ್ ಸ್ಪೆಲ್ಟ್ ಇದೆ, ಅದನ್ನ ಸ್ಪಾಟ್ ಮಾಡಿದಾಗ ಕರೆಕ್ಟ್ ಸ್ಪೆಲ್ಟ್ ಯಾವ್ದಾಗುತ್ತೆ? ಈ 4 ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಸೊ ಸೆಂಟೆನ್ಸ್ ನೋಡಿ, ದ ಮಂಕೀಸ್ ವಾಸ್ ಸ್ಟ್ಯಾಚಿಂಗ್ ಫುಡ್ ಫ್ರಮ್ ದ ಪ್ಯಾಸೆಂಜರ್ಸ್ ಇನ್ ದ ಬಸ್. ಇಲ್ಲಿ ನೋಡಿ, ಫಸ್ಟ್ ಬಂದ್ಬಿಟ್ಟು ಮಂಕೀಸ್ ಕೊಟ್ಟಿದಾರ, ಸೆಕೆಂಡ್ ಬಂದ್ಬಿಟ್ಟು ಸ್ನ್ಯಾಚಿಂಗ್ ಅದ, ಅದು ಇಲ್ಲಿ ಟಿ ಬರ್ಬೇಕು, ಇದು ರಾಂಗ್ ಇದೆ. ಅಲ್ಲಿ ನೋಡಿ ಸ್ನ್ಯಾಚಿಂಗ್ ಇದೆ ಕರೆಕ್ಟ್. ಓಕೆ, ನೆಕ್ಸ್ಟ್ ಬ್ಯಾಸ್ ಇದೆ, ಅದು ಇಲ್ಲೇನಿದೆ? ಬಸ್ ಇದೆ. ಇಲ್ಲೇನಾಗಿದೆ? ಅದು ಬ್ಯಾಸ್ ಆಗ್ಯದ. ಅಲ್ಲೇನ್ ಬರ್ಬೇಕು? ಬಸ್ ಬರ್ಬೇಕು. ಸೊ ಇದು ರಾಂಗ್ ಇದೆ. ಪ್ಯಾಸೆಂಜರ್ ಆಗ್ಬೇಕಲ್ಲಿ ನೋಡಿ, PAS ಪ್ಯಾಸೆನ್, ಪ್ಯಾಸ್ ಸೆನ್ ಸೇ ಬರ್ತಾ ಇದೆ, ಡಬಲ್ ಎಸ್ ಬರ್ಬೇಕು. ಇಲ್ಲಿ ಓನ್ಲಿ ಎಸ್ ಇದೆ, ಡಬಲ್ ಎಸ್ ಬರ್ಬೇಕು. ಸೊ ಇದನ್ನು ಕೂಡ ರಾಂಗ್ ಇದೆ. ಇಲ್ಲಿ ಉಳಿತೇನು ಆಪ್ಷನ್? ಎಸ್, ಮಂಕಿ ಸ್ಪೆಲ್ಲಿಂಗ್ ಏನ್ ಬರುತ್ತೆ? ಅಲ್ಲಿ ನೋಡೋದು ಹೇಳೋದು ಅಲ್ಲ. ಓಕೆ, ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಇಲ್ಲಿ ಮಂಕಿ ಬಲಿ ರಾಂಗ್ ಇದೆ, ಅಲ್ಲಿ ಏನ್ ಬರ್ಬೇಕು? MONKEYS. ಕರೆಕ್ಟ್ ಇದೆನಾ? ಓಕೆ, ಮಂಕೀಸ್ ಅಲ್ಲಿ ಕೆ ಬರಲ್ಲ, ಸಾರಿ ಐ ಬರಲ್ಲ, ಅಲ್ಲಿ EYS ಬರುತ್ತೆ. ಓಕೆ, ಅದಕ್ಕೋಸ್ಕರ ಅಲ್ಲಿ ಮಿಸ್ ಸ್ಪೆಲ್ಟ್ ಇದೆ, ಅದನ್ನ ಸ್ಪಾಟ್ ಮಾಡಿದಾಗ ಕರೆಕ್ಟ್ ಸ್ಪೆಲ್ಟ್ ಯಾವ್ದಾಗುತ್ತೆ? ಫಸ್ಟ್ ಆಪ್ಷನ್ ಕರೆಕ್ಟ್ ಸ್ಪೆಲ್ಲಿಂಗ್ ಆಗುತ್ತೆ. ಓಕೆನಾ? ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್? ನೆಕ್ಸ್ಟ್ ಕ್ವಶನ್ ಪೇಪರ್, ಸಾರಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಸೊ 13 ಕ್ವಶನ್. Select the most appropriate synonym of the underlined word from the given option. So next ಏನ್ ಮಾಡಿದಾರ? fill in the blanks. ಆಲ್ರೆಡಿ ಬಂದಿದೆ ಕ್ವಶನ್, ಮತ್ತೆ ರಿಪೀಟ್ ಆಗಿದೆ. fill in the blanks plus synonym. No, yes, fill in the blanks ಇದೆ. ಇಲ್ಲ, ಇದು ಸಬ್ಸ್ಟಿಟ್ಯೂಟ್ ಇದೆ. ನಾ ಬರಿಬೇಕಾದ್ರೆ ಸುಮ್ಮನೆ ಕೊಂಡಿರ್ತೀವಲ್ವಾ? ಸಬ್ಸ್ಟಿಟ್ಯೂಟ್ ಪ್ಲಸ್ ಸಿನೋನಿಮ್ ಇದೆ. ಎಸ್, ಇಲ್ಲೊಂದ್ ಏನ್ ಮಾಡಿರ್ತಾರ? ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ,
ಅದಕ್ಕೆ ಸಮಾನ ಪದವನ್ನ ಈ 4 ಆಪ್ಷನ್ ಅಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಮೈ ಗ್ರ್ಯಾಂಡ್ ಮದರ್ ಅ pious lady died peacefully in her village. ಓಕೆ, ಇಲ್ಲಿ ವರ್ಡ್ ಏನ್ ಅಂಡರ್ಲೈನ್ ಮಾಡಿದಾರ? ಪಾಯಸ್ ಅಂದ್ರೆ ಕುಡೆ ಪಾಯಸ ಅಲ್ಲ ರೀ. ಓಕೆ, ಪಾಯಸ ಇಸ್ ಡಿಫ್ರೆಂಟ್, ಪಾಯಸ ಇಸ್ ಡಿಫ್ರೆಂಟ್. ಮತ್ತೆ ಆ ಪಾಯಸ ಅಲ್ಲ. ಫಸ್ಟ್ ಬಂದ್ಬಿಟ್ಟು ಡಿವೋಟ್ ಅಂದ್ರೆ ಭಕ್ತಿ ಅಂತ ಬರ್ಕೊಳ್ಳಿ ವರ್ಡ್ ಅನ್ನ. ಎನ್ವಿಯೋಸ್, ಎನ್ವಿಯೋಸ್ ಅಂದ್ರೆ ಏನು? ಅಟ್ರಾಕ್ಟಿವ್ ಅಂದ್ರೆ ಎಸ್, ಆಕರ್ಷಕ, ಆಕರ್ಷಣೆ. ನೆಕ್ಸ್ಟ್ ಗ್ಯಾಲೆಂಟ್ ಮೀನ್ಸ್, ಇದು ಬಂದಿದೆ ಆಲ್ರೆಡಿ ವರ್ಡ್, ಇವೆಲ್ಲ ವರ್ಡ್ ಬಂದಿದಾವೆ. ಧೀರ ಅಂತ, ಗ್ಯಾಲೆಂಟ್ ಮೀನ್ಸ್ ಧೀರ. ಇಲ್ಲಿ ಎನ್ವಿಯಸ್ ಅಂದ್ರೆ ಎನ್ವಿಯೋಸ್, ಅಸೂಹೆ ಪಟ್ಟು, ಅಸೂಹೆ, ಅಸೂಹೆ ಪಟ್ಟು. ಓಕೆ, ಇಲ್ಲಿ ಪಾಯಸ್ ಅಂದ್ರೆ ಧರ್ಮನಿಷ್ಠೆ. ಪಾಯಸ್ ಮೀನ್ಸ್ ಧರ್ಮ ನಿಷ್ಠೆ. ಓಕೆ, ಈ ಧರ್ಮ ನಿಷ್ಠೆಗ ಸಮಾನ ಪದ ಏನಾಗುತ್ತೆ? ಹಾ, ಅದ್ವಿ ಡೌಟ್ ಇದೆ ನೋಡಿ. ಭಕ್ತಿ. ಒಂದು ಎರಡು ಯಾವ್ದಲ್ಲಿ ಅಂತ ನೋಡ್ಲತ್ತಾರ ಅವ್ರು. ಓಕೆ, ಧರ್ಮ ನಿಷ್ಠೆಗೆ ಸಮಾನ ಪದ ಏನಾಗುತ್ತೆ? ಭಕ್ತಿ ಇಸ್ ಎ ಕರೆಕ್ಟ್ ಆಪ್ಷನ್. ಓಕೆ, ಎನಿ ಡೌಟ್ಸ್? ಬರ್ಕೋತಾ ಇದ್ದೀರಾ? ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 14 ಕ್ವಶನ್. ಇದು ಅಂತೂ ಫುಲ್ ಈಸಿ ಇದೆ. ಓಕೆ, ಸೊ ಫಸ್ಟ್ ನೋಡಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ can substitute the underlined segment in the given sentence. If there is no need to substitute it, select no substitute required. Okay, substitution required. ಇಲ್ಲಿ ಏನ್ ಮಾಡಿದಾರ? ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರ. ಅದು ಕರೆಕ್ಟ್ ಇದ್ರೆ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಅಂತ ಹಾಕ್ಬೇಕು. ಅದು ಮಿಸ್ ಆಗಿದ್ರೆ ಅಥವಾ ಏನಾದ್ರು ಮಿಸ್ಟೇಕ್ ಇದ್ರೆ ಅಲ್ಲಿ ಏನ್ ಮಾಡ್ಬೇಕು? ರೀಪ್ಲೇಸ್, ಸಬ್ಸ್ಟಿಟ್ಯೂಟ್, ಪರ್ಯಾಯ ಮಾಡಿದಾಗ ಈ 4 ಆಪ್ಷನ್ ಅಲ್ಲಿ ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಮೆನ್ ನೆವರ್ ಹ್ಯಾವ್ ಮ್ಯಾನೇಜ್ ಟು ಅಬಾಲಿಷ್ ವಾರ್ಸ್ ಅಪ್ ಟು ನೌ ಬಟ್ ಮೇ ಬಿ ದೇ ವಿಲ್ ಫೈಂಡ್ ಅ ವೇ ಇನ್ ಫ್ಯೂಚರ್. ಇಲ್ಲಿ ವರ್ಡ್ ಏನ್ ಅಂಡರ್ಲೈನ್ ಮಾಡಿದಾರ? ನೆವರ್ ಹ್ಯಾವ್ ಮ್ಯಾನೇಜ್ಡ್ ಅನ್ನೋದು ಗ್ರೂಪ್ ಆಫ್ ವರ್ಡ್ಸ್ ಅಂಡರ್ಲೈನ್ ಮಾಡಿದ್ದಾರೆ. ಓಕೆ, ಇದು ಕರೆಕ್ಟ್ ಇದೆನಾ? ಮೆನ್ ಮೀನ್ಸ್ ವಾಟ್? What is the difference between men and man? Men and man. Man means only single. Men andre 2 or more persons. Okay. ಜನ, ಜನರು. ಓಕೆ, ಒಬ್ನೇ ಮನುಷ್ಯ ಅಂತೀವಿ, ಬಾಳ್ ಜನ ಇದ್ರೆ ಜನರು ಅಂತೀವಿ. ಎಸ್, ಸೊ ಮ್ಯಾನ್ ಅಂದ್ರೆ ಒಬ್ನೇ ಬರ್ತಾನ, ಮೆನ್ ಅಂದ್ರೆ ಸೋ ಮೆಂಬರ್ಸ್ ಬರ್ತಾರ. ಓಕೆ, ನೆವರ್ ಹ್ಯಾವ್ ಮ್ಯಾನೇಜ್ಡ್ ಇಸ್ ಕರೆಕ್ಟ್ ಆರ್ ನಾಟ್? ಎಂದಿಗೂ ನಿನ್ ಕೈಲಿ ಆಗಲೇ ಅಂತಿರಲ್ಲ. ನೆವರ್, ನೆವರ್ ಹ್ಯಾವ್ ಕರೆಕ್ಟ್, ಹ್ಯಾವ್ ನೆವರ್ ಕರೆಕ್ಟ್? ಎಸ್, ವೆರಿ ಗುಡ್. ಹ್ಯಾವ್ ನೆವರ್ ಮ್ಯಾನೇಜ್ಡ್ ಕರೆಕ್ಟ್. ಸೊ ಎಲ್ಲಿ ಆಪ್ಷನ್ ಇದೆ ನೋಡಿ? ಎಸ್, ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಅಲ್ಲಿ ಹ್ಯಾವ್ ನೆವರ್, ಎಂದಿಗೂ ನಿನ್ ಕೈ ನಿರ್ವಹಿಸಕ್ಕೆ ಆಗಲ್ಲ ಅಂತೀವಲ್ಲ, ಮ್ಯಾನೇಜ್ ಮೀನ್ಸ್ ನಿರ್ವಹಣೆ ಮಾಡೋದು. ಎಸ್, ಸೊ ಹ್ಯಾವ್ ನೆವರ್, ಮೆನ್ ಹ್ಯಾವ್ ನೆವರ್ ಮ್ಯಾನೇಜ್ಡ್ ಆಗ್ಬೇಕದು.
ಅಲ್ಲೇನಾಗಿದೆ, ನೆವರ್ ಹ್ಯಾವ್ ಮ್ಯಾನೇಜ್ಡ್ ಆಗಿದೆ, ಎಂದಿಗೂ ನಿರ್ವಹಿಸಕ್ಕಾಗಲ್ಲ ಅಂತ. ಓಕೆ, ನೀವು ನಿರ್ವಹಿಸ್ತೀರಾ ಕರೆಕ್ಟ್ ಆಗಿ? ಇಲ್ಲ, ನಾ ಹೇಳಿದ್ ನೀವು ಎಂದಿಗೂ ಮಾಡಲ್ಲ ಅಂತ ಗೊತ್ತದ ನಂಗೆ. ನಾ ವೆಕಾಬ್ಯುಲರಿ ಸೆಕ್ಷನ್ ಡೈಲಿ 2-3 ವರ್ಡ್ಸ್ ಬರಿ ಅಂತ ಹೇಳಿದೀನಿ, ನೀವು ಮಾಡಿದೀರಾ? ಅದು ಎಂದಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ನಾ. ಸೊ ಅಲ್ಲಿ ಏನಾಗ್ಬೇಕು, ಹ್ಯಾವ್ ನೆವರ್ ಮ್ಯಾನೇಜ್ಡ್ ಆಗ್ಬೇಕು. ಓಕೆ, ಸೊ ಅದಕ್ಕೋಸ್ಕರ ಅಲ್ಲಿ ಮಿಸ್ಟೇಕ್ ಇದೆ. ಸೊ ರೀಪ್ಲೇಸ್ ಮಾಡಿದಾಗ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಅಲ್ಲಿ ನೋ ಸಬ್ಸ್ಟಿಟ್ಯೂಷನ್ ಬರಲ್ಲ, ಬಿಕಾಸ್ ಆಫ್ ಮಿಸ್ಟೇಕ್ ಇದೆ, ಅದಕ್ಕೋಸ್ಕರ ನೋ ಸಬ್ಸ್ಟಿಟ್ಯೂಷನ್ ಆಗಲ್ಲ. ಓಕೆ, ಎನಿ ಡೌಟ್ಸ್ ಹಿಯರ್? ನೆಕ್ಸ್ಟ್ ಕ್ವಶನ್ ನೋಡಿ, 15 ಕ್ವಶನ್. ಇದು ಅಂತೂ ಫುಲ್ ಈಸಿ ಇದೆ ನೋಡಿ. ಸೆಲೆಕ್ಟ್ ದ ಕರೆಕ್ಟ್ ವರ್ಡ್ ಫಾರ್ ದ ಬ್ಲಾಂಕ್ಸ್ ಇನ್ ದ ಗಿವನ್ ಸೆಂಟೆನ್ಸ್. ಕೊಟ್ಟಿರುವ ಒಂದು ಸೆಂಟೆನ್ಸ್ ನಲ್ಲಿ 2 ಬ್ಲಾಂಕ್ ಡಿಲೀಟ್ ಇದೆ. 2 ಬ್ಲಾಂಕಿಗೂ ಸೂಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. 2 ಬ್ಲಾಂಕಿಗೆ ಸೂಟೇಬಲ್ ಆಗ್ಬೇಕು, ವಿತ್ ಅದು ಮೀನಿಂಗ್ಫುಲ್ ಆಗ್ಬೇಕು ಅಂತ ವರ್ಡ್ ಅನ್ನ ಆಯ್ಕೆ ಮಾಡ್ಬೇಕು. ಸೊ ನೋಡಿ, ಫಸ್ಟ್ ಸೆಂಟೆನ್ಸ್ ನೋಡಿ, ವೇಘಾ ಬಾಯ್ಸ್ ಈಸ್ ಅ ಫೇಮಸ್ ಮ್ಯೂಸಿಕಲ್ ಡ್ಯಾಶ್ ಆಫ್ ದ ಕಂಟ್ರಿ ಅಂಡ್ ಮಧು ಗೇವ್ ಮೀ. ಇಲ್ಲಿವರೆಗೂ ಒಂದ್ ಸೆಂಟೆನ್ಸ್ ಆಯ್ತಾ? ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಮಧು ಗೇವ್ ಮೀ ಅ ಡ್ಯಾಶ್ ಆನ್ ಮೈ ಬರ್ತ್ಡೇ. ಫಸ್ಟ್ ಆಪ್ಷನ್ ಏನಿದೆ, ಗ್ರೂಪ್. ಸೆಕೆಂಡ್ ಬಂದ್ಬಿಟ್ಟು ಬ್ಯಾಂಡ್. ಥರ್ಡ್ ಬಂದ್ಬಿಟ್ಟು ಟ್ರೂಪ್. ಫೋರ್ತ್ ಬಂದ್ಬಿಟ್ಟು ರಿಂಗ್. ಸ್ವಲ್ಪ ನೋಡಿ, ಅಲ್ಲಿ ಮ್ಯೂಸಿಕ್ ಬಂದಾಗ ಏನಿರ್ಬೇಕು? ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಯಾವ್ದಿದೆ ಇಲ್ಲಿ? ಬ್ಯಾಂಡ್. ಅಟ್ ತಲೆ ಓಡಿಸ್ಬೇಕ. ಬ್ಯಾಂಡ್, ಬ್ಯಾಂಡ್ ಅಂಡ್ ಬ್ಯಾಂಡ್. ಎಸ್, ವೇಘಾ ಬಾಯ್ಸ್ ಏನನ್ನೋದು ಕಂಟ್ರಿದು ಫೇಮಸ್ ಮ್ಯೂಸಿಕಲ್ ಬ್ಯಾಂಡ್ ಇನ್ಸ್ಟ್ರೂಮೆಂಟ್ ಯಾರು? ವೇಗಾ ಬಾಯ್ಸ್ ಅನ್ನೋರು. ವೇಘಾ ಬಾಯ್ಸ್ ಏನ್ ಹರ ಅವರು ಫೇಮಸ್ ಮ್ಯೂಸಿಕಲ್ ಬ್ಯಾಂಡ್ ಹರ ಅವರು. ಅಂದ್ರೆ ಮ್ಯೂಸಿಕಲ್ ಈಗ ಇರ್ತಾರಲ್ಲ ಇಂಡಿಯಾ ಫೇಮಸ್ ಯಾರ ಮ್ಯೂಸಿಕಲ್ ಬ್ಯಾಂಡ್ ಅಂತ ಇರ್ತದೆ. ಓಕೆ, ಸೊ ಕಂಟ್ರಿದ್ ಫೇಮಸ್ ಮ್ಯೂಸಿಕಲ್ ಬ್ಯಾಂಡ್ ಯಾರಿದಾರೆ ಇಲ್ಲಿ? ವೇಗಾ ಬಾಯ್ಸ್ ಅನ್ನೋರು. ಮತ್ತೆ ಮಧು ನನ್ ಬರ್ತ್ಡೇಗೆ ಏನ್ ಮಾಡೋಳು? ಬ್ಯಾಂಡ್ ಅನ್ನ ಗಿಫ್ಟ್ ಆಗಿ ಕೊಟ್ಲು ಅಂತ. ಎಸ್, ಮಧು ಗೇವ್ ಮೀ ಅ ಬ್ಯಾಂಡ್ ಆನ್ ಮೈ ಬರ್ತ್ಡೇ. ನನ್ ಬರ್ತ್ಡೇ ಟೈಮಿಗ ಮಧು ನಂಗೆ ಏನ್ ಕೊಟ್ಟಳು? ಬ್ಯಾಂಡ್ ಗಿಫ್ಟ್ ಕೊಟ್ಟಿದ್ಲು ಅಂತ ಆಗುತ್ತೆ. ಸೊ ಅದಕ್ಕೋಸ್ಕರ ಬ್ಯಾಂಡ್ ಇಸ್ ಕರೆಕ್ಟ್. ಇಟ್ ಸಿಂಪಲ್ ಅದ ರೀ. ಇಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಎಲ್ಲ ಇದೆನಾ? ಬ್ಯಾಂಡ್ ಇದೆ. ಸೊ ಅಲ್ಲಿ ಬ್ಯಾಂಡ್ ಹಚ್ಚಿದ್ರೆ ಮುಗಿತ, ಅಲ್ಲೂ ಬ್ಯಾಂಡ್ ಬರುತ್ತೆ ಅಂತ ಅರ್ಥ. ಸ್ವಲ್ಪ ತಲೆ ಓಡಿಸ್ಬೇಕು ಅಷ್ಟೇ, ಹೌದಾ? ಇಲ್ಲಿ 2 ಬ್ಲಾಂಕಿಗೆ ಸೂಟೇಬಲ್ ಆಯ್ತು, ಮತ್ತೆ ಮೀನಿಂಗ್ಫುಲ್ ಬಿ ಆಯ್ತಲ್ಲ. ಸೊ ಅಂತ ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಸೊ ಇದು ಮೇಲೆ ಒಂದ್ ಕ್ವಶನ್ ಬರುತ್ತೆ, ಬರ್ಬೋದು ಬರ್ದೇ ಇರ್ಬೋದು. ಒಂದ್ ಕ್ವಶನ್ ಬರ್ಬೋದು ಬರ್ದೇ ಇರ್ಬೋದು. ಯಾಕಂದ್ರೆ ಒಂದ್ ಕ್ವಶನ್ ಪೇಪರ್ ಇರ್ತದ, ಒಂದೊಂದ್ ಕ್ವಶನ್ ಪೇಪರ್ ನಲ್ಲಿ ಇರಲ್ಲ ಈ ರೀತಿ ಕ್ವಶನ್. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 1 to 15 ವರೆಗೂ ಏನೇನಾಯ್ತು? synonym, antonym, substitute, idioms, grammatical error, correct spelled with incorrect spelled mix ittu. Next, yes, substitution, fill in the blanks. Next, what? Homophones. Yes, ಇಷ್ಟೆಲ್ಲ ಕ್ವಶನ್ಸ್ ಏನ್ ಮಾಡಿದ್ರು? 1 to 15 ವರೆಗೂ ಕೇಳಿದ್ರು. ಆಫ್ಟರ್ 15 ಏನಿರುತ್ತೆ? ಪ್ಯಾಸೇಜ್. ಕೊಟ್ಟಿರೋ ಒಂದು ಪ್ಯಾಸೇಜ್ ನಲ್ಲಿ 5 ಬ್ಲಾಂಕ್ ಡಿಲೀಟ್ ಇರುತ್ತೆ. ಪ್ರತಿ ಬ್ಲಾಂಕಿಗೂ 4 ಆಪ್ಷನ್ಸ್ ಕೊಟ್ಟಿರ್ತಾರ. ಆ ಆಪ್ಷನ್ ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಸೊ ಟೋಟಲಿ 5 ಬ್ಲಾಂಕ್ ಡಿಲೀಟ್ ಇದೆ ಅಂದ್ರೆ 10 ಮಾರ್ಕ್ಸ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಮೇಲೆ ಬಂದಿದೆ ಅಂತ ಅರ್ಥ. ಓಕೆ, ಸೊ ಫಸ್ಟ್ ಪ್ಯಾಸೇಜ್ ನೋಡಿ. ದ ಫೀಲಿಂಗ್ ಆಫ್ ಅಫೆಕ್ಷನ್ ಕಮ್ಸ್ ಓನ್ಲಿ ಇಫ್ ಟ್ರಸ್ಟ್ ಅಂಡ್ ರೆಸ್ಪೆಕ್ಟ್ ಆರ್ ಡ್ಯಾಶ್. ಏನ್ ಹೇಳಿದಾರ? The feeling of affection comes only if trust and respect are dash. So first option ಬಂದ್ಬಿಟ್ಟು verified, second ಬಂದ್ಬಿಟ್ಟು constrained, third ಬಂದ್ಬಿಟ್ಟು ensued, fourth ಬಂದ್ಬಿಟ್ಟು confirmed. ಯಾವ ಆಪ್ಷನ್ ಆಗುತ್ತೆ? ಎಸ್ ಹೇಳಿ, ಕರೆಕ್ಟ್.
ಎನ್ಸ್ಯೂರ್ಡ್ ಇಸ್ ಎ ಕರೆಕ್ಟ್ ಅಂದ್ರೆ ಖಚಿತಪಡಿಸ್ಕೊಳ್ಳಲ್ಲ. ಎನ್ಸ್ಯೂರ್ಡ್ ಮೀನ್ಸ್ ಓಕೆ. ಇಲ್ಲಿ ಏನ್ ಹೇಳಿದ ಅಂದ್ರೆ ಟೂ ಪರ್ಸನ್ಸ್ ಇದ್ದೀರಾ. ಫಾರ್ ಎಕ್ಸಾಂಪಲ್ ಸಾಗರ ಅಂಡ್ ಅನಿಲ್. ಎಸ್, ಐ ಆಮ್ ರೈಟ್. ಓಕೆ, ಟೂ ಪರ್ಸನ್ಸ್ ಇದ್ದೀರಾ. ನಿಮ್ಮಲ್ಲಿ ಒಬ್ರಿಗೊಬ್ಬರು ರೆಸ್ಪೆಕ್ಟ್ ಯಾವಾಗ ಬರುತ್ತೆ? ರೆಸ್ಪೆಕ್ಟ್ ಅಂಡ್ ಟ್ರಸ್ಟ್ ಯಾವಾಗ ಬರುತ್ತೆ? ಅವ್ರ ವ್ಯಕ್ತಿ ಕರೆಕ್ಟ್ ಅದರ ನನ್ನ ಥಾಟ್ಸ್ ಅವ್ರ ಥಾಟ್ಸ್ ಸೇಮ್ ಆಗಿದ್ರೆ ಅಫ್ಕೋರ್ಸ್ ಅವ್ರ ಮೇಲೆ ಒಂದು ಟ್ರಸ್ಟ್, ಅವ್ರ ಮೇಲೆ ಒಂದು ರೆಸ್ಪೆಕ್ಟ್ ಬರ್ತದೆ. ಆಗ ನಮ್ಗೆ ಅಫೆಕ್ಷನ್ ಆಗುತ್ತಾ? ಎಸ್, ಅದೇ ಹೇಳಿದ್ದಾರೆ. ದ ಫೀಲಿಂಗ್ ಆಫ್ ಅಫೆಕ್ಷನ್ ಕಮ್ ಓನ್ಲಿ ಇಫ್ ಟ್ರಸ್ಟ್ ಅಂಡ್ ರೆಸ್ಪೆಕ್ಟ್ ಆರ್ ಎನ್ಸ್ಯೂರ್ಡ್. ಅವ್ರ ಮೇಲೆ ಖಚಿತ ಆಯ್ತು ಈ ವ್ಯಕ್ತಿ ಚೆನ್ನಾಗಿದ್ದಾನ ಅಂತ ಹೇಳಿ ಅವ್ರ ಮೇಲೆ ಖಚಿತ ಆಯ್ತು ಅಂದ್ರೆ ನಾವೇನ್ ಮಾಡ್ತೀವಿ? ಅವ್ರಿಗೊಂದು ರೆಸ್ಪೆಕ್ಟ್, ಅವ್ರಿಗೊಂದು ಟ್ರಸ್ಟ್ ಬರ್ತದೆ ಅವ್ರ ಮೇಲೆ. ಎಸ್, ಸೊ ಅದನ್ನೇ ಹೇಳಿದಾರೆ. ಓಕೆ, ನೆಕ್ಸ್ಟ್ ನೋಡಿ. ವಿತೌಟ್ ಟ್ರಸ್ಟ್ ಅಂಡ್ ರೆಸ್ಪೆಕ್ಟ್ you feel that the other is dash to make you unhappy and or does not wish well for you, and hence you can never feel attraction for him or her. ಸೊ ಸೆಕೆಂಡ್ ಬ್ಲಾಂಕ್ ಡಿಲೀಟ್ ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಇವ್ರು ನಿಮ್ಮ ಮನದಾಳದ ಮಾತನ್ನ ಹೇಳಿದ್ದಾರೆ. ಫಸ್ಟ್ ಬಂದ್ಬಿಟ್ಟು ಪ್ರೆಸರ್ಡ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಟ್ರೈಂಗ್ ಇದೆ, ಥರ್ಡ್ ಬಂದ್ಬಿಟ್ಟು ಹೆಸ್ಟಿಟೇಟೆಡ್ ಇದೆ, ಫೋರ್ತ್ ಬಂದ್ಬಿಟ್ಟು ಶಾಯಿಂಗ್ ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಟ್ರೈಂಗ್ ಇಸ್ ಕರೆಕ್ಟ್. ಪ್ರಯತ್ನ, ಟ್ರೈಂಗ್. ಯಾಕೆ ಕರೆಕ್ಟ್ ಆಗುತ್ತೆ ಟ್ರೈಂಗ್? ಬಿಕಾಸ್ ಈಗ ನಿಮ್ಮಿಬ್ಬರು ಒಬ್ರಿಗೊಬ್ಬರ ಮೇಲೆ ಟ್ರಸ್ಟ್ ಇಲ್ಲ, ರೆಸ್ಪೆಕ್ಟ್ ಇಲ್ಲ, ಅವ್ರ ಮೇಲೆ ಯಾವುದೇ ಫೀಲಿಂಗ್ ಇಲ್ಲ ಅಂದಾಗ ಆ ವ್ಯಕ್ತಿ ಏನ್ ಪ್ರಯತ್ನ ಮಾಡ್ತಿರ್ತಾನೆ, ಏನ್ ಹೇಳೋಕ್ ಪ್ರಯತ್ನ ಮಾಡ್ತಿರ್ತಾನೆ ನಿಮ್ಗ ಅದು ಎಲ್ಲ ಕರೆಕ್ಟ್ ಇಲ್ಲ ಅಂತಾನೆ ಅನಿಸ್ತದೆ. ಎಸ್, ಅದನ್ನ ಹೇಳಿದಾರೆ. ಯು ಫೀಲ್ ದಟ್ ದ ಅದರ್ ಈಸ್ ಟ್ರೈಂಗ್ ಟು ಮೇಕ್ ಯು ಅನ್ಹ್ಯಾಪಿ ಅಂಡ್ ಆರ್ ಡಸ್ ನಾಟ್ ವಿಶ್ ವೆಲ್ ಫಾರ್ ಯು. ಅಂದ್ರೆ ಅವ್ರು ನಮ್ಗೆ ಕರೆಕ್ಟ್ ಆಗಿ ವಿಶ್ ಮಾಡಲ್ಲ ಅಂತ ಅನ್ಸುತ್ತೆ. ಅಂಡ್ ಹೆನ್ಸ್ ಯು ಕ್ಯಾನ್ ನೆವರ್ ಫೀಲ್ ಅಟ್ರಾಕ್ಷನ್ ಆಫ್ ಹಿಮ್ ಆರ್ ಹರ್. ಅವ್ರ ಮೇಲೆ ಅಟ್ರಾಕ್ಷನ್ ಬರಲ್ಲ, ನಮ್ಗೆ ಅಫೆಕ್ಷನ್ ಆಗಲ್ಲ. ಈಗ ನೋಡಿ, ಯಾವ ವ್ಯಕ್ತಿ ನಿಮ್ ಚಂದ ಅನಿಸ್ತಾನ ಅವ್ರ ಮಾತುಗಳೆಲ್ಲ ಕೇಳ್ತೀರ, ಅವ್ರ ತಪ್ಪು ಹೇಳಿ ಕರೆಕ್ಟ್ ಹೇಳಿ ಅವ್ ಕರೆಕ್ಟೇ ಅನಿಸ್ತಾವ. ಯಾವ ವ್ಯಕ್ತಿ ನಿಮ್ಗೆ ಇಷ್ಟ ಆಗಲ್ಲ ಆ ವ್ಯಕ್ತಿ ಏನ್ ಹೇಳಿದ್ರು, ಏನ್ ಏನ್ ಪ್ರಯತ್ನ ಮಾಡಕ್ ಹೇಳಿದ್ರು ಅದು ತಪ್ಪೇ ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ಇನ್ ಯುವರ್ ಹೋಮ್ ಬ್ರದರ್ ಸಿಸ್ಟರ್ಸ್ ಇರ್ತೀರಾ, ನಿಮ್ಮಮ್ಮ ಸ್ವಲ್ಪ ಬ್ಯಾರೆಯವ್ರಿಗೆ ಹೋಗ್ಬಿಡ್ಬೇಕು, ಮೀನ್ಸ್ ನಿಮ್ ಬ್ರದರಿಗೆ ಹೋಗ್ಬಿಡ್ಬೇಕು. ಆ ಟೈಮಿಗೆ ನಿಮ್ಗೆ ಸಿಟ್ಟು ಬರುತ್ತಾ? ಆ ಟೈಮಿಗೆ ನಿಮ್ದು ಥಾಟ್ಸ್ ಗಳೇನಾಗಲ್ಲ, ಅಲ್ಲಿ ಸೇಮ್ ಆಗಲ್ಲ, ಅದಕ್ಕೋಸ್ಕರ ಜಗಳ ಆಗ್ತಿರ್ತದೆ. ಅವಾಗ ಟೈಮಿಗೆ ಅವ್ರು ಏನ್ ಹೇಳಿದ್ರು ತಪ್ಪೇ ಅನ್ಸುತ್ತೆ, ತಾಯಿ ಎಷ್ಟ್ ಹೇಳಿದ್ರು ತಪ್ಪೇ ಅನ್ಸುತ್ತೆ ಅಲ್ಲ. ಬಿಕಾಸ್ ನಮ್ ಥಾಟ್ಸ್ ಅವ್ರ ಥಾಟ್ಸ್ ಮ್ಯಾಚ್ ಆಗ್ತಿರಲ್ಲ. ಆ ಟೈಮಿಗೆ ಟ್ರಸ್ಟ್ ಅಂಡ್ ರೆಸ್ಪೆಕ್ಟ್ ಇರೋದಿಲ್ಲ. ಓಕೆ, ಅದಕ್ಕೋಸ್ಕರ ಜಗಳ ಆಗ್ತಿರುತ್ತೆ. ನೆಕ್ಸ್ಟ್ ನೋಡಿ, ಯು ಆಲ್ವೇಸ್ ಸಿ ಈಚ್ ಅದರ್ ಆಸ್ ಬೀಯಿಂಗ್ ಇನ್ ಡ್ಯಾಶ್. ಸೊ ಥರ್ಡ್ ಬ್ಲಾಂಕ್ ಡಿಲೀಟ್ ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಫಸ್ಟ್ ಬಂದ್ಬಿಟ್ಟು ಅಪೋಸಿಷನ್, ಸೆಕೆಂಡ್ ಬಂದ್ಬಿಟ್ಟು ಬಿಸ್ನೆಸಸ್, ಥರ್ಡ್ ಬಂದ್ಬಿಟ್ಟು ಅಫೆಕ್ಷನ್, ಫೋರ್ತ್ ಬಂದ್ಬಿಟ್ಟು ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್ ಅಂದ್ರೆ ಏನು? ಸ್ನೇಹಿತ. ಓಕೆ, ಫ್ರೆಂಡ್ಶಿಪ್. ಸೊ ಯಾವಾಗ ಫ್ರೆಂಡ್ಸ್ ಆಗ್ತೀರಾ ನೀವು? ನಿಮ್ಮಿಬ್ಬರದು ಥಾಟ್ಸ್ ಸೇಮ್ ಆಯ್ತು ಅಂದ್ರೆ ಅಲ್ಲಿ ಫ್ರೆಂಡ್ಶಿಪ್ ಆಗುತ್ತೆ, ಇಲ್ಲಾಂದ್ರೆ ಫ್ರೆಂಡ್ಶಿಪ್ ಆಗಲ್ಲ. ಸೊ ಇಲ್ಲಿ ಆಪ್ಷನ್ ಯಾವ್ದಾಗುತ್ತೆ? ಅಪೋಸಿಷನ್. ಅಪೋಸಿಷನ್ ಅಂದ್ರೆ ಏನು? ವಿರುದ್ಧನೆ. ಅವ್ರ ಏನ್ಯಾಕೆ ಹೇಳಲಕ್ಕ, ಅವ್ರು ನಮ್ಗ್ ಒಂದ್ ಸತಿ ಅವ್ರು ನಮ್ ಕಣ್ಣಾಗ ಅವ್ರ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರು ನಮ್ಗ್ ವಿರುದ್ಧನೇ ಅನಿಸ್ತಾರ ಅವ್ರು, ಹೌದಾ? ಸೊ ಅದಕ್ಕೋಸ್ಕರ ಅಪೋಸಿಷನ್ ಆಗುತ್ತೆ. ಅಂಡ್ ದಟ್ ಈಸ್ ವೈ ಟುಡೇ ಇನ್ ದ ಫ್ಯಾಮಿಲಿ, ವೈ and that is why today in the family you find that people have been living together for years and years and still do not feel dash to each other. ಹೀಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೋ ಮೆನಿ ಇಯರ್ಸ್ ನಿಂದ ನೀವು ಒಟ್ಟಿಗೆ ಬಾಳ್ತಾ ಇರ್ತೀರಾ ಫ್ಯಾಮಿಲಿನಲ್ಲಿ. ಎಸ್, ಒಬ್ರಿಗೊಬ್ರು ಏರ್ತೀರಾ, ಉಣ್ತೀರಾ, ಕುಂಡಿರ್ತೀರಾ ನಿಮ್ ಫ್ಯಾಮಿಲಿ ಜೊತೆಗೆ. ಸೊ ಅಲ್ಲಿ ನಾವು ಫೈಂಡ್ ಮಾಡ್ಬೋದು ಏನಂತಂದ್ರ ಜಗಳ. ಎಸ್, ಸೊ ಫಸ್ಟ್ ನೋಡಿ ಅಫೆಕ್ಟೆಡ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಸ್ಪೆಟಾಟೆಡ್ ಇದೆ, ಥರ್ಡ್ ಬಂದ್ಬಿಟ್ಟು ರಿಲೇಟೆಡ್ ಇದೆ, ಫೋರ್ತ್ ಬಂದ್ಬಿಟ್ಟು ಅಫೆಕ್ಟೆಡ್ ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಡು ನಾಟ್ ಫೀಲ್ ರಿಲೇಟೆಡ್.
ಓಕೆ, ರಿಲೇಟೆಡ್ ಮೀನ್ಸ್ ರಿಲೇಶನ್ಶಿಪ್ ಇರುತ್ತೆ ಫ್ಯಾಮಿಲಿನಲ್ಲಿ. ಸೊ ನಾವು ಅಲ್ಲಿ ಫೈಂಡ್ ಮಾಡ್ಬೋದು ಏನಂದ್ರ ರೆಸ್ಪೆಕ್ಟ್ ಟ್ರಸ್ಟ್. ಬಿಕಾಸ್ ನಾನ್ ಥಾಟ್ಸ್ ನಿಂಗೆ ಚೇಂಜ್ ಆಗಲ್ಲ, ನೀ ಹಂಗಂತೇನ್ ಹಿಂಗಂತೇನ್. ಆ ಟೈಮಿಗೆ ಏನಾಗುತ್ತೆ, ಒಬ್ರಿಗೊಬ್ರ ಮೇಲೆ ಟ್ರಸ್ಟ್ ಇರಲ್ಲ, ರೆಸ್ಪೆಕ್ಟ್ ಇರಲ್ಲ. ಆ ಟೈಮಿಗೆ ಏನಾಗುತ್ತೆ, ರಿಲೇಶನ್ಶಿಪ್ ಕಾಣ್ ಬರಲ್ಲ ಅಲ್ಲಿ. ರಿಲೇಟೆಡ್, ಡು ನಾಟ್ ಫೀಲ್ ರಿಲೇಟೆಡ್, ಅಲ್ಲಿ ರಿಲೇಶನ್ಶಿಪ್ ಕಾಣ್ ಬರಲ್ಲ ಟು ಈಚ್ ಅದರ್. ಬಿಕಾಸ್ ದಟ್ ಬೇಸಿಕ್ ಟ್ರಸ್ಟ್ ಅಂಡ್ ರೆಸ್ಪೆಕ್ಟ್ ಆರ್ ಮಿಸ್ಸಿಂಗ್. ಯಾಕೆ ಜಗಳ ಆಗ್ತಾ ಇದಾವೆ ಅಂತಂದ್ರೆ ಬೇಸಿಕ್ ಟ್ರಸ್ಟ್ ಮತ್ತೆ ರೆಸ್ಪೆಕ್ಟ್ ಇಲ್ಲ, ಅದಕ್ಕೋಸ್ಕರ ಜಗಳ ಆಗ್ತಾ ಇದೆ. ಅದು ಮಿಸ್ ಆಗ್ತಾ ಇದೆ ಎಲ್ಲಿ, ಫ್ಯಾಮಿಲಿನಲ್ಲಿ. ಬೇಸಿಕ್ ಟ್ರಸ್ಟ್ ಮತ್ತೆ ರೆಸ್ಪೆಕ್ಟ್ ಮಿಸ್ ಆಗ್ತಾ ಇದೆ, ಅದಕ್ಕೋಸ್ಕರ ರಿಲೇಶನ್ಶಿಪ್ ಕಾಣ್ತಾ ಇಲ್ಲ ಅಂತ ಹೇಳಿದಾರೆ. ಓಕೆ, ನೆಕ್ಸ್ಟ್ ನೋಡಿ, ಅಫೆಕ್ಷನ್ ಕಮ್ಸ್ ವೆನ್ ವಿ ಡ್ಯಾಶ್ ದಟ್ ಟೂ ಆರ್ ಮೋರ್ ಪರ್ಸನ್ಸ್ ವಾಂಟ್ ಟು ಮೇಕ್ ಈಚ್ ಅದರ್ ಹ್ಯಾಪಿ. ಸೊ ಫಿಫ್ತ್ ಬ್ಲ್ಯಾಂಕ್ ಡಿಲೀಟ್ ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಫಸ್ಟ್ ಬಂದ್ಬಿಟ್ಟು ಗ್ರಾಂಟ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಪರ್ಮಿಟ್ ಇದೆ, ಥರ್ಡ್ ಬಂದ್ಬಿಟ್ಟು ಕಾನ್ಫೆಸ್ ಇದೆ, ಫೋರ್ತ್ ಬಂದ್ಬಿಟ್ಟು ರೆಕಾಗ್ನೈಸ್ ಇದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಅಫೆಕ್ಷನ್ ಕಮ್ಸ್ ವೆನ್ ವಿ ರೆಕಾಗ್ನೈಸ್. ವೆನ್ ವಿ ರೆಕಾಗ್ನೈಸ್. ಯಾವಾಗ ಅಫೆಕ್ಷನ್ ಆಗುತ್ತೆ ನಮ್ಗ? ಯಾವಾಗ ಅವ್ರು ರೆಕಾಗ್ನೈಸ್ ಮಾಡ್ತೀವಿ ನಾವು. ಯಾವಾಗ ನಾವು ರೆಕಾಗ್ನೈಸ್ ಮಾಡ್ತೀವಿ ದಟ್ ಟೂ ಆರ್ ಮೋರ್ ಪರ್ಸನ್ಸ್ ವಾಂಟ್ ಟು ಮೇಕ್ ಈಚ್ ಅದರ್ ಹ್ಯಾಪಿ. ಓಕೆ, ಯಾವಾಗ ನಾವು ಅಫೆಕ್ಷನ್ ಆಗ್ತೀವಿ, ನಿಮ್ ಫ್ರೆಂಡ್ಸ್ ಯಾವಾಗ ಆಗ್ತಾರ ಅವರು? ಯಾವಾಗ ನಿಮ್ ಥಾಟ್ಸ್ ಅವ್ರ ಮೇಲೆ ರೆಸ್ಪೆಕ್ಟ್ ಟ್ರಸ್ಟ್ ಯಾವಾಗ ಬರುತ್ತೆ, ಅವ್ರೆಲ್ಲ ಕರೆಕ್ಟ್ ಅನ್ಸಿದ್ರೆ ಅದು ಟೂ ಆರ್ ಮೋರ್ ಪೀಪಲ್ಸ್ ನಮ್ ಜೊತೆಗೆ ಆಗಿದಾರ ಅಂತ ತಿಳ್ಕೊಳ್ಳಿ. ಓಕೆ, ನಮ್ ಜೊತೆಗೆ ಫ್ರೆಂಡ್ಸ್ ಇದಾರ, ಅವ್ರ ಹ್ಯಾಂಗ್ ಫ್ರೆಂಡ್ಸ್ ಆದ್ರು? ಬಿಕಾಸ್ ನಿಮ್ ಥಾಟ್ಸ್ ಸೇಮ್ ಆಗಿರ್ತಾವಲ್ಲಿ, ಅದಕ್ಕೋಸ್ಕರ ಆ ಟೈಮಿಗೆ ನೀವ್ ಏನಿರ್ತೀರಾ, ಹ್ಯಾಪಿ ಇರ್ತೀರಾ. ನಿಮ್ಗೆ ಯಾರ್ ದ್ವೇಷ ಅಂದ್ರೆ ನಿಮ್ ಕಣ್ಣಿನಲ್ಲಿ ಯಾರ್ ದ್ವೇಷ ಅನಿಸ್ತಾರ, ಅವ್ರ ಏನ್ ಹೇಳಿದ್ರು ಅನ್ಹ್ಯಾಪಿನೇ ಅನಿಸ್ತದ. ಬಟ್ ನಿಮ್ ಫ್ರೆಂಡ್ಸ್ಗಳು ನಿಮ್ ಫ್ರೆಂಡ್ ಆದಾಗ ಹೇಳಿದಾಗ ಅದು ಏನಾಗುತ್ತೆ, ಹ್ಯಾಪಿ ಅನ್ಸುತ್ತೆ. ಎಸ್, ಸೊ ದೆನ್ ಫಾರ್ ದ ಫಸ್ಟ್ ಟೈಮ್ ವಿ ಫೀಲ್ ದಟ್ ವಿ ಆರ್ ರಿಲೇಟೆಡ್ ಟು ದ ಅದರ್ ಪರ್ಸನ್. ದಿಸ್ ಫೀಲಿಂಗ್ ಇಸ್ ಕಾಲ್ಡ್ ಅಫೆಕ್ಷನ್. ಓಕೆ, ಅವ್ರ ಏನ್ ಹೇಳಿದಾರೆ, ದೆನ್ ಫಾರ್ ದ ಫಸ್ಟ್ ಟೈಮ್, ಆ ಟೈಮಿಗೆ ನಮ್ಗೆ ಏನ್ ಅನಿಸ್ತದ, ಫಸ್ಟ್ ಟೈಮ್ ಅವ್ರ ಏನ್ ಹೇಳಿದ್ರು ಫುಲ್ ಹ್ಯಾಪಿ ಅನಿಸ್ತದ. ಅದಕ್ಕೆ ನಾವ್ ಏನಂತ ಕರಿತೀವಿ, ಅಫೆಕ್ಷನ್ ಅಂತ ಕರಿತೀವಿ. ಓಕೆ, ಎನಿ ಡೌಟ್ಸ್ ಹಿಯರ್? ಟೋಟಲ್ ಇದು ನಾವು ಮನುಷ್ಯರ ಜೊತೆಗೆ ಹೆಂಗ್ ಇರ್ತೀವಿ ಅನ್ನೋದ್ರ ಮೇಲೆ ಇದೆ. ಓಕೆ, ಟ್ರಸ್ಟ್ ಅಂಡ್ ರೆಸ್ಪೆಕ್ಟ್ ಮೇಲಿದೆ. ಪೀಪಲ್ಸ್ ಅನ್ನ ಹೆಂಗ್ ಹಚ್ಕೋತೀವಿ, ಪೀಪಲ್ಸ್ ಅನ್ನ ಯಾವ ರೀತಿ ನೋಡ್ತೀವಿ ಅನ್ನೋದು ಈ ಪ್ಯಾಸೇಜ್ ಇದೆ. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್? ಓಕೆ, ಡೌಟ್ಸ್ ಇದೆನಾ? ಸ್ಲಿಪ್ಪಿ ಮೂಡ್ನಾಗಿದ್ದೀರಲ್ಲ, ನಿದ್ದೆ ಬರ್ತಾ ಇದೆನಾ? ಓಕೆ, ನೋ ಡೌಟ್ಸ್? ಓಕೆ, ಇವತ್ತಿನ ಒಂದು ತರಗತಿಯಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಅದು ಕಮೆಂಟ್ಸ್ ಮೂಲಕ ತಿಳಿಸಿ, ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಾಲ್ವ್ ಮಾಡಿರ್ತೀವಿ. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ನೆಕ್ಸ್ಟ್ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.